ತಾನೇ ಒಂದು ದೊಡ್ಡ ಮಟ್ಟದಲ್ಲಿ ಕಳವಳ ವ್ಯಕ್ತಪಡಿಸಿದ್ರು. ನಾವಿಲ್ಲಿ ಟ್ಯಾಕ್ಸ್ ಅತಿ ಹೆಚ್ಚಾಗಿ ಕಟ್ತೀವಿ, ದೇಶದಲ್ಲೇ 2ನೇ ಸ್ಥಾನ ಇದೆ ಬೆಂಗಳೂರಲ್ಲಿ ಟ್ಯಾಕ್ಸ್ ಕಟ್ಟೋದಕ್ಕೆ, ಆದ್ರೆ ಮೂಲಭೂತ ಸೌಕರ್ಯಗಳು ಮಾತ್ರ ಇಲ್ಲ ಅಂತ ಈ ಬಗ್ಗೆ ಮೊನ್ನೆಯಿಂದ ನ್ಯೂಸ್ 18 ಕನ್ನಡದಲ್ಲಿ ನಾವೊಂದು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ರಾಜಧಾನಿಯಲ್ಲಿ ಗುಂಡಿ ಬಿದ್ದಂತ ರಸ್ತೆಗಳು, ಬೆರುಕು ಬಿಟ್ಟ ಡಾಂಬರ್, ಕಸ ತುಂಬಿದ ರಾಜಕಾಲುವೆಗಳು, ಕೆಲವೆಡೆ ಕರೆಂಟೇ ಇಲ್ಲ, ರೋಡ್ ಅಗ್ದು ಹಾಗೆ ಬಿಟ್ಬಿಡ್ತಾರೆ ಬಿಬಿಎಂಪಿ ಅಧಿಕಾರಿಗಳು. ನೈಜ ದರ್ಶನವನ್ನ ನಾವು ಮಾಡಿಸ್ತೀವಿ ನಿಮ್ಗೆ. ಬೇಸಿಕ್ ಫೆಸಿಲಿಟೀಸ್ ಯಾವ ತರ ಇದೆ ರಾಜಧಾನಿಯಲ್ಲಿ ಅಂತ. ಹಾಗಾದ್ರೆ ಯಾವ ಕ್ಷೇತ್ರಗಳಲ್ಲಿ ಹೆಂಗಿದೆ ಜನರ ಪರಿಸ್ಥಿತಿ ಬೆಂಗಳೂರಲ್ಲಿ, ಬೆಂಗಳೂರಿನ ಮೂಲೆ ಮೂಲೆಗಳಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದೀವಿ. ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ ಮುಂದೆ ಇಡ್ತೀವಿ. ಇನ್ನು ಉದ್ಯಮಿಗಳು ಕೆಂಡ ಕಾರಿದ್ದಾರೆ, ಬೆಂಗಳೂರಲ್ಲಿ ಎಂತ ಪರಿಸ್ಥಿತಿ ಇದೆ ಅಂತ. ಬೆಂಗಳೂರಿನ ಜನ ನಿಜಕ್ಕೂ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಜೀವನ ಮಾಡೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದೀವಿ, ಇಲ್ಲಿ ಸರ್ಕಾರ ಏನ್ ಕೇಳುತ್ತೆ ಅದನ್ನೆಲ್ಲ ನಾವು ಪೇ ಮಾಡಿದ್ದೀವಿ, ಅಷ್ಟಾದ್ರೂ ಕೂಡ ಇವರೊಂದು ಫೆಸಿಲಿಟೀಸ್ ಅನ್ನ ಕಲ್ಪಿಸಲಿಲ್ಲ ಅಂತ ಜನನೂ ಬೇಸತ್ತು ಹೋಗಿದ್ದಾರೆ. ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ ಹೇಗಿದೆ, ಎಷ್ಟು ಖರಾಬಾಗಿದೆ ಪರಿಸ್ಥಿತಿ, ನಗರದ ಮೂಲೆ ಮೂಲೆಯಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ನ್ಯೂಸ್ 18 ಕನ್ನಡ ಮಾಡಿದೆ. ಇದು ರಾಜ್ಯದ ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ರಾಜಕಾಲುವೆ ನೋಡಿದ್ರೆ ಕಸದಿಂದ ತುಂಬಿಕೊಂಡ್ಬಿಟ್ಟಿದೆ. ಮಳೆ ಬಂದ್ರೆ ಇಲ್ಲಿ ನೀರ್ ಫಿಲಪ್ ಆಗಿ ಸೀದಾ ಮನೆಗೆ ಬಂದ್ಬಿಡುತ್ತೆ. ಪೀಣ್ಯ ದಾಸರಳ್ಳಿ ಇದು ಕೇವಲ ಒಂದು ಭಾಗಕ್ಕೆ ಮಾತ್ರ ಸೀಮಿತ ಆಗಿದೆ ಬೆಂಗಳೂರಲ್ಲಿ ಅಂತ ತಿಳ್ಕೊಬೇಡಿ. ಇನ್ನು ಮಲ್ಲೇಶ್ವರಂ ಹೇಳಿ ಕೇಳಿ ಒಂದು ಪ್ರಮುಖ ಏರಿಯಾ ಬೆಂಗಳೂರಲ್ಲಿ, ಅಲ್ಲಿನ ದುಸ್ಥಿತಿ ನೋಡಿ ಹೆಂಗಿದೆ ಅಂತ. ರೋಡ್ಗಳು ಮಳೆಗಾಲ ಬಂದ್ರೆ ಇವ್ರಿಗೆ ಸಬೂಬ್ ಹೇಳಕ್ ಚೆನ್ನಾಗ್ ಆಗ್ಬಿಡುತ್ತೆ. ಓ ಮಳೆಗಾಲ ಇದೆ, ನೀರ್ ನಿಂತ್ಕೊಳ್ಳುತ್ತೆ, ನಾವು ರಿಪೇರಿ ಮಾಡಿದ್ರು ಕೂಡ ಸರಿಯಾಗಿ ನಿಂತ್ಕೊಳ್ಳಲ್ಲ, ಟಾರ್ ಅಥವಾ ಕಾಂಕ್ರೀಟ್ ಹಾಕ್ರೆ ನಿಂತ್ಕೊಳ್ಳಲ್ಲ, ನಾವು ಆಮೇಲೆ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಈಗೇನು ಮಳೆಗಾಲ ಅಲ್ವಲ್ಲ, ಸರಿ ಮಾಡ್ಬೋದಲ್ಲ, ಈಗಲೂ ಅದೇ ಪರಿಸ್ಥಿತಿ. ಇನ್ನು ಕೊಡಿಗೆಹಳ್ಳಿಯಲ್ಲಿ ನೋಡಿ, ಅಲ್ಲಿ ರಸ್ತೆಗೆ ಟಾರೇ ಇಲ್ಲ. ಹಂಗಂತ ಹಾಕಿಲ್ಲ ಅಂತಲ್ಲ, ಹಾಕಿದ್ರು ಅಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಇನ್ನು ಶಿವಾಜಿನಗರದಲ್ಲೂ ಅಷ್ಟೇ ರಸ್ತೆಗಳಿಗೆ ಟಾರ್ ಹಾಕಿಲ್ಲ, ಅಲ್ಲಿನ ಪರಿಸ್ಥಿತಿ ನೋಡಿ, ಕಸದ ರಾಶಿ ಎಲ್ಲಂದ್ರಲ್ಲಿ ಕಾಣಿಸ್ತಿದೆ. ಪುಲಕೇಶಿ ನಗರದಲ್ಲೂ ಅದೇ ಪರಿಸ್ಥಿತಿ ಇದೆ. ನಾವು ಎಲ್ಲ ಮೇಂಟೈನ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಚಿಕ್ಕಪೇಟೆ ಅತಿ ಹೆಚ್ಚು ಶಾಪಿಂಗ್ ಮಾಡೋದು ಜನ ಬಂದು ಇಲ್ಲೇ ಎಷ್ಟು ನೀಟಾಗಿ ಇಟ್ಕೋಬೇಕಾಗುತ್ತೆ, ಕಸ ಎತ್ತೋದೇ ಇಲ್ಲ ಅಲ್ಲಿ. ಬಿಬಿಎಂಪಿ ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇನ್ನು ಈ ಹಿಂದೆ ಕಸದ ವಿಷಯವಾಗಿ ಗಾರ್ಬೇಜ್ ಸಿಟಿ ಅಂತ ಬೆಂಗಳೂರಿಗೊಂದು ಕೆಟ್ಟ ಹೆಸರು ಬಂದ್ಬಿಟ್ಟಿತ್ತು. ಆದ್ರೆ ಈಗ ನೋಡಿದ್ರೆ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರತಿ ಏರಿಯಾದಲ್ಲೂ ಪರಿಸ್ಥಿತಿ ಹೆಂಗಿದೆ, ಮೂಲಭೂತ ಸೌಕರ್ಯ ವಿಷಯವಾಗಿ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತೀವಿ. ಮೊದಲನೇ ಏರಿಯಾ ಮಲ್ಲೇಶ್ವರಂ. ಹೇಳಿ ಕೇಳಿ ಬೆಂಗಳೂರಿನಲ್ಲಿ ಒಂದು ಪ್ರಮುಖ ಏರಿಯಾ ಇದು. ಮಲ್ಲೇಶ್ವರಂ ಕ್ಷೇತ್ರದ ಕತೆ ಕೇಳೋರೇ ಇಲ್ಲ. ಹೈಫೈ ಏರಿಯಾ ಅಂತ ಗುರುತಿಸ್ಕೊಂಡಿದೆ, ಆದ್ರೆ ಸಮಸ್ಯೆಗಳು ಮಾತ್ರ ನೂರಾರಿದೆ ಇಲ್ಲಿ. ಇನ್ನು ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಪ್ರತಿನಿಧಿಸುವಂತ ಕ್ಷೇತ್ರ ಇದು. ಏನೇನು ಸಮಸ್ಯೆ ಇದೆ ಅಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ಮಲ್ಲೇಶ್ವರಂನಲ್ಲಿ ನೋಡಿ, ಸಂಪಿಗೆ ರಸ್ತೆಯಲ್ಲಿ ರಾಜಕಾಲುವೆ ಕಾಮಗಾರಿ, ಸೇತುವೆ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಮೆಟ್ರೋ ಸ್ಟೇಷನ್ ಮುಂದೆ ಅಪಾಯದ ರೀತಿಯಲ್ಲಿ ಇದೆ, ಜನರಿಗೆ ಕಿರಿಕಿರಿ ಆಗ್ತಿದೆ. ಟ್ರಾಫಿಕ್ ಸಮಸ್ಯೆ ಅತಿ ಹೆಚ್ಚಾಗಿ ಮಲ್ಲೇಶ್ವರಂನಲ್ಲಿ ಆ ಭಾಗದಲ್ಲಿ ಜನರನ್ನ ಕಾಡ್ತಾ ಇದೆ. ಇಷ್ಟಾದ್ರೂ ಸಮಸ್ಯೆಗೆ ಒಂದು ಪರ್ಯಾಯ ಮಾರ್ಗ ಅಂತ ಯಾರು ಕಂಡುಹಿಡಿದಿರಲಿಲ್ಲ. ಯಾಕಂದ್ರೆ ಈಗ ಅಶ್ವಥ್ ನಾರಾಯಣ್ ಅವರು ಇದೇನು ಫಾರ್ ದ ಫಸ್ಟ್ ಟೈಮ್ ಪ್ರತಿನಿಧಿಸ್ತಾ ಇರೋದಲ್ಲ, ಸಾಕಷ್ಟು ವರ್ಷಗಳಿಂದ ಗೆದ್ದಿದ್ದಾರೆ. ಆದ್ರೂ ಸಮಸ್ಯೆಗಳು ಇನ್ನೂ ಕೂಡ ಅಲ್ಲಿದೆ. ಸೇತುವೆ ಕಾಮಗಾರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇನ್ನು ಮೆಟ್ರೋ ಸ್ಟೇಷನ್ ಮುಂದೆ ಅಪಾಯ ಕಾದಿದೆ, ಅದಕ್ಕೂ ಕೂಡ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಇನ್ನು ಸಮರ್ಪಕವಾಗಿ ಕಾಮಗಾರಿಗಳು ಆಗ್ತಾ ಇಲ್ಲ, ಜನರಿಗೆ ಕಿರಿಕಿರಿ ಆಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ದಿನನಿತ್ಯ ತಪ್ಪಿದಲ್ಲ. ಮಲ್ಲೇಶ್ವರಂನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮಲ್ಲೇಶ್ವರಂನ ದುಸ್ಥಿತಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ನೋಡೋಣ. ದೇಶದಲ್ಲೇ ತೆರಿಗೆ ಕಟ್ಟೋದ್ರಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಪರಿಸ್ಥಿತಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೇಗಿದೆ ಅನ್ನೋದನ್ನ ನ್ಯೂಸ್ 18 ಕನ್ನಡ ಕ್ಯಾಂಪೇನ್ ಮೂಲಕ, ಬೆಂಗಳೂರು ಉಳಿಸಿ ಅನ್ನುವಂತ ಕ್ಯಾಂಪೇನ್ ಮೂಲಕ ವಸ್ತುಸ್ಥಿತಿ ಏನಿದೆ ಅನ್ನೋದನ್ನ ತೋರಿಸ್ತಾ ಇದೀವಿ. ನಾವೀಗ ಬೆಂಗಳೂರಿನ ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿ ಬರುವಂತ ಏರಿಯಾದಲ್ಲಿದ್ದೀವಿ. ಅದು ಕಮರ್ಷಿಯಲ್
ಏರಿಯಾ ಜಾಸ್ತಿ ಇರುವಂತ ಮಂತ್ರಿ ಮಾಲ್ ಮುಂಭಾಗದಲ್ಲಿ ಸಂಪಿಗೆ ರೋಡ್ ಇದು. ಕಳೆದ 4 ತಿಂಗಳಿಂದನೂ ಕೂಡ ನಾನು ನೋಡಿದಂತೆ ವರ್ಕ್ ಕಾಮಗಾರಿ ನಡೀತಾನೇ ಇದೆ. ರಾಜಕಾಲುವೆ ಕಾಮಗಾರಿ ನಡೀತಾ ಇದೆ, ಮುಂಭಾಗದಲ್ಲಿ ಫುಟ್ಪಾತ್ ಕಾಮಗಾರಿನೂ ಕೂಡ ನಡೀತಾ ಇದೆ. ಇಲ್ಲಿ ಸಣ್ಣ ಮಳೆ ಬಂತಂದ್ರೆ, ಯಾಕಂದ್ರೆ ತುಂಬಾ ಮೇನ್ ರೋಡ್ ಇರೋದು, ಟ್ರಾಫಿಕ್ ಜಾಮ್ ಕೂಡ ಅತಿ ಹೆಚ್ಚಾಗಿರುತ್ತೆ. ಒಂದ್ ಸಣ್ಣ ರೋಡ್ ಮಳೆ ಬಂತಂದ್ರೆ ಸಾಕು, ಇದೆಲ್ಲದು ಕೂಡ ಕವರ್ ಆಗಿ ರೋಡ್ ತುಂಬೆಲ್ಲ ಮಳೆ ನಿಂತಿರುತ್ತೆ. ಸೊ ಇಂಥ ಸಿಚುವೇಶನ್, ಟ್ರಾಫಿಕ್ ಸಮಸ್ಯೆನೂ ಕೂಡ ಅಂದ್ರೆ ತುಂಬಾ ಹೆಕ್ಟಿಕ್ ಆಗೇ ಇದೆ. ಮಲ್ಲೇಶ್ವರಂ ಫಸ್ಟ್ ಸ್ಟೇಜ್ ಅಲ್ಲಿ, ಫಸ್ಟ್ ಕ್ರಾಸ್ ಅಲ್ಲಿ ಮಾಡಿದಂತ ಒಂದು ಕಾಮಗಾರಿ ಬರೋಬ್ಬರಿ 2 ವರ್ಷ ಕಾಮಗಾರಿ ನಡೀತು. ಈಗ ಮತ್ತಿನ್ನೊಂದು ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಸ್ವಲ್ಪ ಸ್ಪೀಡ್ ಅಪ್ ಇದೆ, ಕಾಮಗಾರಿ ನಡೀತಾ ಇದೆ. ಆದ್ರೆ ನಿಜವಾಗ್ಲೂ ತೆರಿಗೆ ಕಟ್ತಿದೀವಲ್ಲ, ಅಷ್ಟು ಕಾಮಗಾರಿ ಸ್ಪೀಡ್ ಆಗಿ ನಡೀತಿದ್ಯಾ? ನಿಜವಾಗ್ಲೂ ಕೂಡ ಇಲ್ಲ. ಸೊ ಇಂಥ ಸಿಚುವೇಶನ್ ಇರೋದು ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಈ ಸಿಚುವೇಶನ್ ಇರೋದ್ರಲ್ಲಿ ಜನರು ಏನ್ ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳೋಣ. ಇಲ್ಲೊಬ್ರು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮಲ್ಲೇಶ್ವರಂ ಏರಿಯಾದಲ್ಲೆಲ್ಲ ನೀವು ಓಡಾಡ್ತೀರಾ, ನೋಡ್ತಿದ್ದೀರಾ, ಹೇಗಿದೆ? ನಿಜವಾಗ್ಲೂ ಕೂಡ ನಾವೇನ್ ಟ್ಯಾಕ್ಸ್ ಕಟ್ತಿದ್ವಿ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗ್ತಿದ್ಯಾ? ಟ್ರಾಫಿಕ್ ಸಮಸ್ಯೆ ಹೇಗಿದೆ? ಸರ್, ಇಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬಾ ಬಹಳನೇ ಇದೆ. ಈಗ ರೋಡ್ ಚೆನ್ನಾಗಿದ್ರು ಇಲ್ಲಿ ಸಾಮಾನ್ಯವಾಗಿ ಟ್ರಾಫಿಕ್ ಇದ್ದೇ ಇರುತ್ತೆ. ಆದ್ರೆ ಈ ನಡುವೆ ಎಲ್ಲಿ ನೋಡಿದ್ರು ಕಾಮಗಾರಿ, ಯಾವ ರೋಡ್ ನೋಡಿದ್ರು ಹಳ್ಳ ತೋಡಿದ್ದಾರೆ. ಎಲ್ಲಾ ಕಡೆನೂ ಕೆಲಸ ನಡೀತಾನೆ ಇದೆ. ಆದ್ರೆ ಅರ್ಧಂಪರ್ಧ ಕೆಲಸ, ತೀವ್ರವಾಗಿ ನಡೀತಾ ಇಲ್ಲ ಕೆಲಸ. ಒಂದ್ ದಿವಸ ಮಾಡಿದ್ರೆ 5 ದಿವಸ ಮಾಡಲ್ಲ ಕೆಲಸ. ಅದರಿಂದ ಏನಾಗುತ್ತೆ, ಕೆಲಸಗಳು ಕಡಿಮೆ ಪ್ರಮಾಣದಲ್ಲಿ ನಡೀತಾ ಇದೆ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಯಾವತ್ತೂ ಟ್ರಾಫಿಕ್ ಇರುತ್ತೆ. ಆದ್ರೆ ಈ ತರ ಕಾಮಗಾರಿ ನಡೆಯೋದ್ರಿಂದ ತುಂಬಾ ಟ್ರಾಫಿಕ್ ಆಗುತ್ತೆ. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ, ಮತ್ತೆ ಪೊಲೀಸರಿಗೂ ತುಂಬಾ ತೊಂದರೆ ಆಗುತ್ತೆ. ಪಾಪ ಅವ್ರಿಗೆ ಕಂಟ್ರೋಲ್ ಮಾಡೋಕೆ ಆಗದೇ ಇಲ್ಲ ಇಲ್ಲಿ. ಯಾಕಂದ್ರೆ ಇದು ಕಮರ್ಷಿಯಲ್ ಏರಿಯಾ ಇರೋದ್ರಿಂದ ಇಲ್ಲಿ ಯಾವತ್ತೂ ಟ್ರಾಫಿಕ್ ಇದ್ದೇ ಇರುತ್ತೆ ಸರ್. ಇದು ಸರ್, ತಾವು ಏನ್ ಹೇಳ್ತೀರಾ ಸರ್? ಟ್ರಾಫಿಕ್ ಇಲ್ಲಿ ಹೆವಿ, ಯಾಕಂದ್ರೆ ವೆಹಿಕಲ್ ಗಳ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಏನು ಪ್ರತಿ ಸರಿನೂ ಕೂಡ ನೋಡ್ತಾ ಇದ್ರೆ ಕಾಮಗಾರಿಗಳು ನಡೀತಾನೆ ಇರ್ತವೆ. ಸ್ಪೀಡ್ ಅಪ್ ಆಗ್ತಿದೆ ಅಂತ ಅನ್ಸಿದ್ಯಾ? ಆಕ್ಚುಲಿ ಗೌರ್ಮೆಂಟೇ ಸರಿ ಇಲ್ಲ ಅಂತ ಸರ್, ನಮ್ಮ ಪ್ರಕಾರವಾಗಿ ಗೌರ್ಮೆಂಟೇ ಸರಿ ಇಲ್ಲ ಅಂತ. ಗೌರ್ಮೆಂಟ್ ಸರಿ ಇದ್ರೆ ಈ ಪಬ್ಲಿಕ್ ಸರ್ವೆಂಟ್ ಯಾವ ತರ ನಡ್ಕೋಬೇಕು, ಹೆಂಗ್ ಮಾಡಬೇಕು, ಏನು ಎತ್ತಂತ ಗೊತ್ತಿರೋದು ಆಕ್ಚುಲಿನ. ಇಲ್ಲಂತೂ ಈ ಜಾಗದಲ್ಲಿ ತಡೆಯಬೇಕಾದ್ರೆ ಮಿನಿಮಮ್ 2 ಅವರ್ ಬೇಕು, ಇಲ್ಲ 3 ಅವರ್ ಬೇಕು. ಎಲ್ಲ 90 ರೋಡ್ ಅಲ್ಲಿ ಪಬ್ಲಿಕ್ಸ್ ತೊಂದರೆ ಕೊಡ್ತಾರೆ. ಅಂದ್ರೆ ಒಬ್ರು ಬಸ್ ಅಲ್ಲಿ ಹತ್ತಕ್ಕಾಗಲ್ಲ, ಆಟೋಕ್ಕೂ ಹತ್ತಕ್ಕಾಗ್ತಾ ಇಲ್ಲ. ಆಟೋ ಹತ್ತಿದ ಜನ ಏನ್ ಹೇಳ್ತಾರೆ? ಉಗಿತವ್ರೆ. ಬಸ್ ಸ್ಟ್ಯಾಂಡ್ ಇಲ್ಲ, ಎಂತದಿಲ್ಲ. ಒಂದ್ 10 ರೂಪಾಯಿ ನಾವು ಕೇಳ್ತೀವಿ ಅಂತ ತಿಳ್ಕೊಳ್ಳಿ, ಸಮಾಜದಲ್ಲಿ ಒಂದ್ 10 ರೂಪಾಯಿ ಕೊಡಿ ಅಂತ ಕೊಡಕ್ ಸಿಗ್ತಿರಲ್ಲ. ಆತರ ಪ್ರಾಬ್ಲಮ್ ಆಗಿದೆ. ಈ ತರ ಆಗಿ ಇಡೀ ಸಮಾಜದಲ್ಲಿ ನಾವೇನು ಇದ್ ಮಾಡ್ದಂಗ ಆಗೋಗ್ಬಿಟ್ಟಿದೆ. ಗೌರ್ಮೆಂಟ್ ಏನು ಸುಖ ಇಲ್ಲ. ಒಂದು ರೋಡ್ ಅಲ್ಲ, ಇಡೀ ಕರ್ನಾಟಕದಲ್ಲಿ ಯಾವ ರೋಡ್ ಅಲ್ಲ. ಈ ಬೆಂಗಳೂರು ಬಿಡಿ, ಆಲ್ರೆಡಿ ಎಲ್ಲೂ ರೋಡ್ ಅಧ್ವಾನನೇ. ಯಾವ ರೋಡ್? ಈಗ ನಾನು ಹೋಗಿದ್ದೀನಿ ರೌಂಡ್ MG ರೋಡ್ ರೌಂಡ್ ಹಾಕೊಂಡು ಸಂಪಂಗಿ ರಾಮನಗರ ಹೋಗ್ಬೇಕಾಯ್ತು. ನಾನಿವಾಗ 6-7 ಕಿಲೋಮೀಟರ್ ಎಕ್ಸ್ಟ್ರಾ ಸುತ್ತಿದ್ದೀನಿ. ಆ ದುಡ್ಡು ಯಾರು ಕೊಡ್ತಾರೆ? ಕಸ್ಟಮರ್ ಕೊಡಲ್ಲ. ಇವಾಗ ಆಟೋ ಬಿಟ್ಬಿಟ್ಟು ಬರ್ತಾ ಇದ್ದೀನಿ ಅಲ್ಲಿಂದ ಖಾಲಿ ನಾನು. ಇವಾಗ ಅಲ್ಲೇನೋ ಬೇರೆ ಇಟ್ಕೊಂಡಿದ್ದಾರೆ. ಇದು ಆ ರೋಡ್ ಒಂಥರ ಆದ್ರೆ ಇಲ್ಲೊಂಥರ ಬರೇ ಎಲ್ಲ ಗುಂಡಿ ಹಳ್ಳ ಪೂರ್ತಿ ಎಲ್ಲವ. ಎಷ್ಟೋ ಜನ ಸತ್ತೋಗ್ತಿದಾರೆ ಆಲ್ರೆಡಿನ. ಗುಂಡಿ ನೋಡಲ್ಲ, ಹಂಸ ನೋಡಲ್ಲ, ಸ್ಪೀಡಾಗಿ ಹೋಗ್ತಾ ಇರ್ತೀವಿ, ಬಿತ್ತೀವಿ, ಹೇಳ್ತೀವಿ, ಹೇಳಕ್ಕಾಗಲ್ಲ. ನಮ್ ಜೀವನ ನರಕೆ ತಗೋಬಿಟ್ಟಿದೆ. ಇಂಥ ಫ್ರಾಡ್ ಸರ್ಕಾರ ಅಂತ ಹೇಳ್ಬೇಕು ಅಂದ್ರೆ ಅಷ್ಟು ಕೋಪ ಬರ್ತೈತಿ. ಅರ್ಥ ಆಯ್ತಾ? ನಾನು BE ಡಿಪಾರ್ಟ್ಮೆಂಟ್ ಅಲ್ಲಿ ಇರೋನು ಸರ್, ನಾನು ಆಲ್ರೆಡಿ ಆಯ್ತಾ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ನಾನು. ಅರ್ಥ ಆಯ್ತಾ? ಆದ್ರೆ ಬೇಜಾರಾಗ್ತೈತೆ ಹೇಳ್ಕೊಳಕ್ಕೆ. ಇವ್ರ ಜನ್ಮಕ್ಕೆ ನಾಚಿಕೆ ಆಗ್ಬೇಕು, ಇಂಥ ಮಾನ ಮರ್ಯಾದೆ ನನ್ನ ಮಕ್ಕಳಿಗೆ. ಅರ್ಥ ಆಯ್ತಾ? ಇವ್ರು ಮಾನ ಮರ್ಯಾದೆ ಇದ್ರೆ ಈ ಗೌರ್ಮೆಂಟ್ ಹಿಂಗ್ ನಡೆಸ್ತಿರ್ಲಿಲ್ಲ. ಅರ್ಥ ಆಯ್ತಾ? ಅಷ್ಟು ಮನಸ್ಸು ನೋವಾಗ್ತೈತೆ ನಮ್ಗೆ ಇವಾಗ. ಇದು ಸಿಚುವೇಶನ್ ಇರೋದು ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿ ವೈಸ್. ಎಲ್ಲ ಕಡೆ ನೋಡ್ತಾ ಹೋದ್ರೆ ಕಾಮಗಾರಿಗಳು ನಡೀತಾ ಇದೆ, ಆದ್ರೆ ಸ್ಪೀಡ್ ಅಪ್ ಆಗ್ತಾ ಇಲ್ಲ. ಟ್ಯಾಕ್ಸ್ ಏನ್ ಕಟ್ತಾ ಇದೀವಿ ಅದಕ್ಕೆ ತಕ್ಕನಾಗೆ ಫೆಸಿಲಿಟೀಸ್ ಕೂಡ ಕೊಡಿ ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತು ಮನವಿ ಮಾಡ್ಕೋತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಈಗ ಪೀಣ್ಯ ದಾಸರಹಳ್ಳಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಏನಿದೆ, ಫಸ್ಟ್ ಸಮಸ್ಯೆಗಳನ್ನು ಹೇಳ್ಬಿಡ್ತೀವಿ. ಬೆಟ್ಟದಷ್ಟು ಸಮಸ್ಯೆ ಇದೆ ಅಲ್ಲಿ. ಪೀಣ್ಯ ದಾಸರಹಳ್ಳಿ ಶಾಸಕ ಮಂಜುನಾಥ್ ಅಲ್ಲಿ ಪ್ರತಿನಿಧಿಸೋರು ರಾಜಕಾಲುವೆಗಳಿಗೆ ತಡೆಗೋಡೆಯೇ ಇಲ್ಲ. ನಿಮ್ಗೆಲ್ಲ ನೆನ್ಪಿರ್ಬೋದು, ಸ್ವಲ್ಪ ದಿನದ ಹಿಂದೆ ಆ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದಾಗ ಜನರ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿ. ಶಾಸಕರು BBMPಗೆ ಮನವಿಯನ್ನ ಮಾಡ್ಕೊಂಡ್ರೂ ಕೂಡ ಕೆಲಸ ಆಗಿಲ್ಲ. ರಾಜಕಾಲುವೆಗಳಿಗೆ ತಡೆಗೋಡೆನೇ ಇಲ್ಲ ಅಲ್ಲಿ. ಮಳೆಗಾಲ ಬಂತು ಅಂತಂದ್ರೆ, ಒಂದು ಜೋರ್ ಮಳೆ ಆ ಭಾಗದಲ್ಲಿ ಬಂತು ಅಂದ್ರೆ ಅಲ್ಲಿಗೆ ಅಕ್ಕಪಕ್ಕದ ನಿವಾಸಿಗಳಿದಾರಲ್ಲ, ರಾಜಕಾಲುವೆ ಸುತ್ತಮುತ್ತ ಮನೆಗಳು ಕಟ್ಕೊಂಡು, ಅವ್ರಿಗಂತೂ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹೂಳು ತೆಗೆಯದೆ ರಾಜಕಾಲುವೆಯಲ್ಲಿ ಹೂಳು ತುಂಬಿಕೊಂಡ್ಬಿಟ್ಟಿದೆ. ಬೀದಿ ಕಂಬಗಳಲ್ಲಿ ಸರಿಯಾಗಿ ಲೈಟ್ ವ್ಯವಸ್ಥೆ ಇಲ್ಲ ಆ ಭಾಗದಲ್ಲಿ. ಇನ್ನು ರಸ್ತೆಗಳ ದುಸ್ಥಿತಿ ಹೆಂಗಿದೆ ಅಂದ್ರೆ, ಗುಂಡಿ ಬಿದ್ದಿದೆ. ವಾಹನ ಸವಾರಿಗೆ ದಿನನಿತ್ಯ ಆ ರೋಡಲ್ಲಿ ಬರಬೇಕು ಅಂತಂದ್ರೆ
ಒಂದು ದೊಡ್ಡ ಸಾಹಸ ಮಾಡ್ದಂಗೆ ಪರದಾಟ ಪಡ್ಕೊಂಡು ಬರಬೇಕಾಗತ್ತೆ. ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಬಿಬಿಎಂಪಿಗೆ ಪೀಣ್ಯ ದಾಸರಹಳ್ಳಿ ಕ್ಷೇತ್ರದಲ್ಲಿ ಸಮಸ್ಯೆಗಳೇನಿದೆ ಅದು ಬಹುಶಃ ಕೇಳಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಇನ್ನು ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನು ಅಲ್ಲಿ ಮಾಡಿದೆ ನಮ್ಮ ಪ್ರತಿನಿಧಿ ಗಂಗಾಧರ್. ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಲ್ಲಿನ ವಾಸ್ತವ ಸ್ಥಿತಿ ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಸಾಲು ಸಾಲು ಸಮಸ್ಯೆಗಳು. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗುವಂತದ್ದು ಬೆಂಗಳೂರು. ಆದರೆ ಬೆಂಗಳೂರು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುತ್ತೆ. ಈ ಬಗ್ಗೆ ಮೋಹನ್ ದಾಸ್ ಪೈಯವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅಂತ ಒಂದು ಮೂಲಭೂತ ಸೌಕರ್ಯಗಳನ್ನ ಸರಿಪಡಿಸುವಲ್ಲಿ ಬಿಬಿಎಂಪಿ ಕೂಡ ವಿಫಲವಾಗಿರುವಂತದ್ದು. ಅದರಲ್ಲೂ ಈಗ ನಾವು ಪೀಣ್ಯ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ಸಾಲು ಸಾಲು ಸಮಸ್ಯೆಗಳಿದ್ದಾವೆ. ಯಾಕಂದ್ರೆ ಮೊದಲನೇದಾಗಿ ರಾಜಕಾಲುವೆ ಸಮಸ್ಯೆ ಇದೆ. ಇಲ್ಲಿ ನಾನು ಆ ವಿವರಣೆ ಕೊಡ್ತಾ ಹೋಗ್ತೇನೆ. ಇಲ್ಲಿ ರಾಜಕಾಲುವೆ ಏನು ಸಮಸ್ಯೆ ಇದೆ ಅಂತ. ಯಾಕಂದ್ರೆ ಮೊನ್ನೆ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ರಾಜಕಾಲುವೆಯಲ್ಲಿ ಅತಿ ಹೆಚ್ಚು ನೀರು ಹೊರಗಡೆ ಬಂದು ಎಲ್ಲ ಮನೆಗಳಿಗೂ ಕೂಡ ನೀರನ್ನು ನುಗ್ಗಿತ್ತು. ನೋಡಬಹುದು, ಅಂದ್ರೆ ರಾಜಕಾಲುವೆಯನ್ನ ಮಾಡಬೇಕಾದ್ರೆ ಅಕ್ಕಪಕ್ಕ ಆ ಒಂದು ಡಿವೈಡರ್ ರೀತಿಯಲ್ಲಿ ಒಂದು ಕಟ್ಟಡವನ್ನ ಕಟ್ಟಬೇಕಾಗುತ್ತೆ. ನೀರು ಯಾವುದು ಸರಾಗವಾಗಿ ಹೋಗಬೇಕು, ಮತ್ತೆ ಇಲ್ಲಿ ಮುಂದೆ ಹೋಗುವಂತ ಪಾಸ್ ಮಾಡೋ ನಿಟ್ಟಿನಲ್ಲಿ ಕೂಡ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಇಲ್ಲಿ ಕಟ್ಟಡ ಕೂಡ ಇಲ್ಲ. ಜೊತೆಗೆ ಇಲ್ಲಿ ನೋಡಬಹುದು ಇದು ಮುಖ್ಯ ರಸ್ತೆ, ಏನೋ ಪೀಣ್ಯ ದಾಸರಹಳ್ಳಿ ಜೊತೆಗೆ ಚೊಕ್ಸಂದ್ರ ಬರುವಂತಹ ಒಂದು ಮೇನ್ ರೋಡ್ ಇದು. ಈ ಮೇನ್ ರೋಡ್ ಪಕ್ಕದಲ್ಲಿ ರಾಜಕಾಲುವೆ ಇದೆ. ಇಲ್ಲಿ ಯಾವುದೇ ರೀತಿ ಸೈಡ್ ಕಟ್ ಅನ್ನ ಹಾಕಬೇಕಾಗುತ್ತೆ. ಮತ್ತೆ ವೆಹಿಕಲ್ಸ್ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ, ಆದ್ರೆ ಯಾವುದೇ ರೀತಿ ಸೈಡ್ ಕಟ್ ಇಲ್ಲ. ಒಂದು ವೇಳೆ ಯಾರು ಇಲ್ಲಿ ಬಿದ್ದರೂ ಕೂಡ ಸಾಕಷ್ಟು ಅನಾಹುತ ಆಗುವಂತದ್ದು. ಆಮೇಲೆ ಇಲ್ಲಿ ನೋಡಬಹುದು ಇಲ್ಲಿ ಡಂಪಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಕಸವನ್ನ ಈ ಅಕ್ಕಪಕ್ಕದ ಕಸವನ್ನ ತಂದು ಇಲ್ಲಿ ಹಾಕುವಂಥದ್ದು. ಇದನ್ನ ಬಿಬಿಎಂಪಿ ಸಿಬ್ಬಂದಿ ಇಲ್ಲಿ ಯಾರಿದ್ದಾರೆ ಅವರನ್ನ ಕ್ಲೀನ್ ಮಾಡುವಂಥದ್ದು ಕೂಡ ಯಾವುದೇ ರೀತಿ ಇಲ್ಲಿ ಮಾಡೋದಿಲ್ಲ. ಹೀಗಾಗಿ ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಬಿಬಿಎಂಪಿ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಕೂಡ ಈ ಬಗ್ಗೆ ಯಾವುದೇ ರೀತಿ ಬಿಬಿಎಂಪಿ ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿಲ್ಲ. ಇಲ್ಲಿ ಬಹುಮುಖ್ಯವಾಗಿ ಈ ಒಂದು ಪೀಣ್ಯ ದಾಸರಹಳ್ಳಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಆ ಗುಂಡಿಗಳ ಸಮಸ್ಯೆ, ಗಾರ್ಬೇಜ್ ಸಮಸ್ಯೆ, ಮತ್ತೆ ಇಲ್ಲಿ ಗಾರ್ಬೇಜ್ ಎಲ್ಲ ಯಾವ ರೀತಿ ತಂದು ಇಲ್ಲಿ ಡಂಪಿಂಗ್ ಮಾಡಿದ ರಾಜಕಾಲುವೆಯಲ್ಲಿ ಅಂತ ಇದನ್ನ ಹೂಳೆತ್ತುವಂತ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಈ ರೀತಿ ಪದೇ ಪದೇ ಬಿಬಿಎಂಪಿ ಅವರಿಗೆ ಎಷ್ಟೇ ಒಂದು ದೂರುಗಳನ್ನ ಕೊಟ್ಟಿದ್ರು ಕೂಡ ಇಲ್ಲಿ ಯಾವುದೇ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಇದು ಕೇವಲ ರಸ್ತೆ ಮತ್ತೆ ಗಾರ್ಬೇಜ್ ಆಗಿರ್ಬೋದು, ಮತ್ತೆ ಇಲ್ಲಿ ರಾಜಕಾಲುವೆಗಳು ಅಷ್ಟೇ ಅಲ್ವಾ, ಇಲ್ಲಿ ಬೀದಿ ಲೈಟ್ಗಳನ್ನ ಸರಿಪಡಿಸುವಂತ ಕೆಲಸವನ್ನ ಕೂಡ ಮಾಡೋದಿಲ್ಲ. ನೋಡಬಹುದು ಅಲ್ಲಿ ಎಲ್ಲ ಕೂಡ ಲೈಟ್ ಕಂಬಗಳಲ್ಲಿ ಲೈಟ್ಸ್ ಅನ್ನ ಹಾಕಿದ್ದಾರೆ. ಏನು ಲೈಟ್ಗಳನ್ನ ಹಾಕಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಅದನ್ನ ಮಾಡಿಲ್ಲ. ಅಂದ್ರೆ ರಾತ್ರಿ ವೇಳೆಯಲ್ಲಿ ಕೂಡ ಎಲ್ಲ ಕೂಡ ಅದು ಏನು LED ಲೈಟ್ಗಳನ್ನ ಹಾಕಿದ್ದಾರೆ, ಅದು ಸರಿಯಾದ ರೀತಿಯಲ್ಲಿ ಕೂಡ ಅದು ಬೆಳಕು ಬರೋದಿಲ್ಲ ನಿಟ್ಟಿನಲ್ಲಿ ಸಾರ್ವಜನಿಕರು ಅಂದ್ರೆ ಇಲ್ಲಿ ಸ್ಥಳೀಯರು ಕೂಡ ಆರೋಪಗಳನ್ನ ಮಾಡ್ತಾರಂಥದ್ದು. ಒಟ್ಟಾರೆ ಈಗ ಈ ಒಂದು ಸ್ಥಳೀಯರು ಈ ಒಂದು ಗಾರ್ಬೇಜ್ ಸಮಸ್ಯೆ ಆಗಿರ್ಬೋದು, ರಾಜಕಾಲುವೆಗಳ ಸಮಸ್ಯೆ ಬಗ್ಗೆ ಏನ್ ಹೇಳ್ತಾರೆ ಅವರನ್ನ ಕೂಡ ಇಲ್ಲಿ ಮಾತಾಡಿಸ್ತೀನಿ. ಆ ಕ್ಷೇತ್ರ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ. ಸರ್, ಒಟ್ಟಾರೆ ಅಂದ್ರೆ ಸಾಕಷ್ಟು ಸಮಸ್ಯೆಗಳಿರುವಂತದ್ದು ಇಲ್ಲಿ ಕ್ಷೇತ್ರದಲ್ಲಿ. ಅಲ್ಲಿ ಇಂಪಾರ್ಟೆಂಟ್ ಗಾರ್ಬೇಜ್ ನೋಡಬಹುದು, ಎಲ್ಲ ಕಟ್ಟಡ ಸರಿಯಾಗಿ ಹಾಕಿಲ್ಲ, ಮತ್ತೆ ರಾಜಕಾಲುವೆದೆಲ್ಲ ಕೂಡ ಪೆಂಡಿಂಗ್ ಇದೆ. ಮಳೆ ಬಂದಾಗ ಎಚ್ಚೆತ್ತುಕೊಳ್ತಾರೆ ಬಿಬಿಎಂಪಿ ಅವರು. ಅವತ್ತು ಒಂದು ದಿವಸಕ್ಕೆ ಮಾತ್ರ ಎಲ್ಲ ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಮಳೆ ಬಂದರೆ ಈ ಭಾಗದಲ್ಲಿ ನಾಗರಿಕರು ಯಾರು ನಿದ್ದೆ ಮಾಡಲ್ಲ. ನಮ್ಮ ಶಾಸಕರು ಕೂಡ ನಿದ್ದೆ ಮಾಡಲ್ಲ. ನಮ್ಮ ಶಾಸಕರು ಕೂಡ ಸಾಕಷ್ಟು ಮನವಿ ಮಾಡಿದ್ವಿ, ಅನುದಾನ ಕೊಟ್ಟಿದ್ರು, ಮತ್ತೆ ಹಿಂದಕ್ಕೆ ತಗೊಂಡ್ರು ಸರ್ಕಾರ ಬದಲಾವಣೆ ಸಂದರ್ಭದಲ್ಲಿ. ಸುಮಾರು ಒಂದು 7-8 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಈ ರಾಜಕಾಲುವೆ ವಿಚಾರದಲ್ಲಿ ಮಳೆ ಬಂದರೆ ತಡೆಗೋಡೆ ಇಲ್ಲ. ಈ ಅಕ್ಕಪಕ್ಕ ಗುಡಿಸಲುಗಳನ್ನ ಹಾಕಿದ ನಿವಾಸಿಗಳಿದ್ದಾರೆ, ಆ ತಡೆಗೋಡೆ ಇಲ್ಲ ಸಂದರ್ಭದಲ್ಲಿ ಗುಡಿಸಲಿಗೆಲ್ಲ ನೀರು ನುಗ್ಗುವಂಥ ಸಂದರ್ಭ ಇದೆ. ಈ ಕಡೆ ಎಲ್ಲ ಮನೆಗಳಿಗೂ ರಾತ್ರಿ ಯಾರೂ ನಿದ್ದೆ ಮಾಡಲ್ಲ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಮಳೆಗಾಲ ಬಂದಾಗ. ಮತ್ತು ಕಸ, ಬಿಬಿಎಂಪಿ ಅವರು ಕಸ ಅಲ್ಲೆಲ್ಲಿ ನೋಡಿದ್ರಲ್ಲ ಬೆಂಕಿ ಹಚ್ಚಿದ್ದಾರೆ, ಸರಿಯಾಗಿ ಕಸ ನಿರ್ವಹಣೆ ಮಾಡ್ತಾ ಇಲ್ಲ ಬಿಬಿಎಂಪಿ ಅವರು. ಕಸದ ಸಮಸ್ಯೆ ಇದೆ. ಅರಣ್ಯ ಇಲಾಖೆ ಇದ್ದಾರಲ್ಲ, ಅವ್ರು ದೊಡ್ಡ ಒಂದು ದಂಧೆ ಅವ್ರದ್ದು. ಅವ್ರು ಒಂಥರ ರೌಡಿಗಳ ಥರ. ಬಿಬಿಎಂಪಿ ಅರಣ್ಯ ಇಲಾಖೆ ಅಂತ ರೌಡಿಗಳೇ ಅವರು. ಮನವಿ ಕೊಟ್ಟರೆ ಮನೆ ಮೇಲೆ ಒಂದು ಮನೆ ಕೊಂಬೆಗಳು ಹೋದರೆ ರೆಕ್ಕ ಕಡಿಯೋದಕ್ಕೆ ಅವ್ರಿಗೆ ಅವರ ಆಸೆಗಳನ್ನ ಪೂರೈಸ್ಬಿಟ್ರೆ ಕಡ್ಕೊಳ್ಳಿ ಅಂತಾರೆ. ಈ ಅಪ್ಪಿತಪ್ಪಿ ಏನೋ ಒಂದು ರೆಕ್ಕೆ ಹೊಡ್ಬಿಟ್ರೆ ಅವರೇ ದೊಡ್ಡ ರೌಡಿಗಳ ಥರ ಬಂದು ಅವ್ರಿಗೆ ದಾಂಧಲೆ ಮಾಡಿ ಭಾರಿ ಹಿಂಸೆ ಮಾಡ್ತಾರೆ. ಮುಖ್ಯವಾಗಿ ರಾಜಕಾಲುವೆ ಮಳೆ ಬಂತು ಅಂದರೆ ಯಾರು ನಿದ್ದೆ ಮಾಡೋಕ್ಕಲ್ಲ ಅಕ್ಕಪಕ್ಕದವರು. ಮಳೆ ಬಂದರೆ ರಾಜಕಾಲುವೆ ಫ್ಲಡ್ ಆಗಿ ಅಕ್ಕಪಕ್ಕ ಮನೆಗಳೆಲ್ಲ ಕಾರುಗಳೆಲ್ಲ ಹೋಗುವಂಥದ್ದು. ಮನೇಲಿ ಯಾರು 2-3 ದಿವಸ ವಾಸ ಮಾಡೋಕ್ಕಾಗಲ್ಲ. ಮತ್ತು ಸಂಪಿಗೆ ನೀರು, ಮುಖ್ಯವಾಗಿ ನೀರು, ಆ ಸಂಪಿಗೆ ಕೊಳಚೆ ನೀರು ಹೋಗ್ಬಿಟ್ಟು ಆ ಸಂಪು ಕ್ಲೀನ್ ಮಾಡೋದು ದೊಡ್ಡ ಒಂದು ಸಮಸ್ಯೆ. ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ತೆರಿಗೆ ಆಗುವಂಥದ್ದು ಬೆಂಗಳೂರಲ್ಲಿ. ಮೂಲಭೂತ ಸೌಕರ್ಯಗಳ ಸಮಸ್ಯೆ ಸಾಕಷ್ಟಿದೆ. ಬಿಬಿಎಂಪಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಬಿಬಿಎಂಪಿ ಅವ್ರು ಏನು ಮಾಡ್ತಾ ಇದ್ದಾರೆ ಸರ್, ಆದರೂ ಅವರು ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಈಗ ಮಂಜಣ್ಣವ್ರು ತಾನೆ ಅವ್ರಿಗೆ ಅನುದಾನ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಅವ್ರು ಯಾವ ಥರ ಕೆಲಸ ಮಾಡ್ತಾರೆ. ಈಗ 10 ರೂಪಾಯಿ ಕೊಟ್ಬಿಟ್ಟು 500 ರೂಪಾಯಿ ಕೆಲಸ ಮಾಡೋದ್ರೆ ಎಲ್ಲಿಂದ ಮಾಡೋಕ್ಕಾಗುತ್ತೆ. ಆದ್ದರಿಂದ ಬಿಬಿಎಂಪಿ ಅವರು ನಮಗೆ ಸರಿಯಾಗಿ ಇಲ್ಲಿ ಸ್ಪಂದಿಸ್ತಾ ಇಲ್ಲ. ಈಗ ನೀರಿಂದು ಅವರು ಈಗ ಏಕಾಏಕಿ ದರ ಏರಿಕೆ ಮಾಡಿಟ್ಟವ್ರೆ, ಸರಿಯಾಗಿ ನೀರಿನ ವ್ಯವಸ್ಥೆ ಕೊಡ್ತಾ ಇಲ್ಲ. ಈ ಬೀದಿ ದೀಪಗಳಂತ ಚೇಂಜ್ ಮಾಡಿದ್ರು, ಏನೋ ಪವರ್ ಸೇವ್ ಮಾಡೋಕ್ಕಂತ ಮಾಡಿದ್ರು, ಬಟ್ ಆದರೂ ನಮ್ಗೆ ಅದು ಬೆಳಕು ಸರಿಯಾಗಿ ಬರ್ತಾ ಇಲ್ಲ.
ಆದ್ದರಿಂದ ಈಗ ನಮ್ಮ ಮಂಜಣ್ಣವ್ರ ಹತ್ರ ನಾವು ಸ್ವಲ್ಪ ಎಲ್ಲ ಇದು ಮಾಡ್ತಾ ಇದ್ದೀವಿ. ಬಟ್ ಆದರೂ ಅವರು ಏನು ಮಾಡೋಕ್ಕಾಗಲ್ಲ ಅವರು. ಸರ್ ಏನು ಇಲ್ಲಿ ನೀವು ಕೂಡ ಈ ಪಕ್ಕದ ರಾಜಕಾಲ ಪಕ್ಕದಲ್ಲೇ ಇದ್ದೀರಿ, ಪ್ರಮುಖವಾದ ಸಮಸ್ಯೆಗಳೇನು? ಈ BBMP ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡಿದಾಗ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ? ಮಳೆಗಾಲ ಬಂತು ಅಂದರೆ ಒಂದು 3 ತಿಂಗಳು ಇದೇ ಸಮಸ್ಯೆದಲ್ಲಿ ಭಯ ಬದುಕ್ತಾರೆ. ತೆರಿಗೆ ಹಣ ಏನು ಮಾಡ್ತಾ ಇದ್ದಾರೆ ಅಂತ ಸರ್? ಈಗ ತೆರಿಗೆ ಹಣ ನಮ್ಮ ಇಂಜಿನಿಯರ್ ಸೆಕ್ಷನ್ ಇದೆಯಲ್ಲ, ಅದು ಸರಿಯಾದ ರೀತಿಯಲ್ಲಿ ವರ್ಕ್ನ ಕರೆಕ್ಟ್ ಎಸ್ಟಿಮೇಟ್ ಸ್ಪಾಟ್ಗೆ ಬರಬೇಕು. ಇಂಜಿನಿಯರ್ಸ್ಗಳು ಸ್ಪಾಟ್ಗೆ ಬಂದು ಅಲ್ಲಿ ಏನು ಸಮಸ್ಯೆ ಇದೆ ಅದು ನೋಡ್ಬಿಟ್ಟು ಎಸ್ಟಿಮೇಟ್ ಮಾಡಬೇಕು. ಅವ್ರು ಆಫೀಸಲ್ಲೇ ಕೂತ್ಕೊಂಡು ಎಸ್ಟಿಮೇಟ್ ಮಾಡ್ತಾರೆ. 10 ಲಕ್ಷ ಕೆಲಸಕ್ಕೆ 25 ಲಕ್ಷ 50 ಲಕ್ಷ ಈ ಥರ ಎಸ್ಟಿಮೇಟ್ಗಳು ಮಾಡಿಕೊಂಡು ಇವರು ಕೆಲಸ ಮಾಡೋದು ಹಿಂದೆ. ಇವಾಗೆಲ್ಲ ಅದಕ್ಕೆಲ್ಲ ಇದು ಮಾಡ್ತಾ ಇದ್ದೀವಿ ಬಿಡಿ. ಸ್ಪಾಟ್ಗೆ ಬಂದು ಏನು ಸಮಸ್ಯೆ ಎಸ್ಟಿಮೇಟ್ ಮಾಡಿ ಮಂಜಣ್ಣವರು ಶಾಸಕರಾದ್ಮೇಲೆ ಕಂಟ್ರೋಲ್. ಇದಿಷ್ಟು ಕೂಡ ಸ್ಥಳೀಯರ ಒಂದು ಮಾತಾಗಿರುವಂತದ್ದು. ಏನು ನ್ಯೂಸ್ 18 ಕನ್ನಡ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮೋಹನ್ ದಾಸ್ ಪೈ ಅವರು ಮಾಡಿರುವಂತಹ ಟ್ವೀಟ್ ಆಧಾರಿತವಾಗಿ ಬೆಂಗಳೂರಿನ ಒಂದು ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂತ ಕೆಲಸವನ್ನ ನ್ಯೂಸ್ 18 ಕನ್ನಡ ಮಾಡಿಕೊಂಡಿದ್ದು. ಈಗ ಸದ್ಯ ಇಲ್ಲಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇರುವಂತದ್ದು. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅನ್ನೋ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಸಂದರ್ಭದಲ್ಲಿ ಈಗ ಪೀಣ್ಯದಾಸರಳ್ಳಿಯ ಒಂದು ಭಾಗದಲ್ಲಿ ಈ ರೀತಿ ರಾಜಕಾಲುವೆಯ ಒಂದು ದೊಡ್ಡ ಒಂದು ಸಮಸ್ಯೆ ಭೂತವಾಗಿ ಕಾಡ್ತಾ ಇದೆ. ಆದರೆ ಇದನ್ನು ಇನ್ನೂ ಕೂಡ ಆ BBMP ಅಧಿಕಾರಿಗಳು ಸರಿಪಡಿಸಿಲ್ಲ. ಇನ್ನು ಯಾವಾಗ ಈ ರೀತಿಯ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾನೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಬಾಗ್ಟಾ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಇದೀಗ ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅಲ್ಲೂ ಅಷ್ಟೇ ಸಮಸ್ಯೆಗಳ ಸರಮಾಲೆ ಇದೆ, ಸಮಸ್ಯೆಗಳ ಆಗರವಾಗಿದೆ ಕೊಡಿಗೆಹಳ್ಳಿ ಸರ್ಕಲ್. ಯಾಕಂದ್ರೆ ಈ ಸರ್ಕಲ್ ನಲ್ಲಿ 1 ಕಿಲೋಮೀಟರ್ ವರೆಗೂ ಕೂಡ ರಸ್ತೆಗೆ ಟಾರೇ ಕಾಣಿಸಲ್ಲ. ಧೂಳು, ಈ ಮಣ್ಣಿನ ಧೂಳಿನಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ. ಡಸ್ಟ್ ಅಲರ್ಜಿ ಆಗುತ್ತೆ ಕೆಲವರಿಗೆ, ಬೇರೆ ಬೇರೆ ರೀತಿಯಲ್ಲಿ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸರ್ಕಲ್ ನಿಂದ 1 ಕಿಲೋಮೀಟರ್ ತನಕ ರಸ್ತೆಗೆ ಟಾರ್ ಇಲ್ಲ. ಆ ಧೂಳಿನಿಂದ ಜನರಿಗೆ ಆರೋಗ್ಯ ಸಮಸ್ಯೆ ಬಾಧಿಸ್ತಾ ಇದೆ. ಇನ್ನು ರಸ್ತೆ ಅಗಲೀಕರಣಕ್ಕಾಗಿ ರಸ್ತೆಯನ್ನ ಪಾಲಿಕೆ ಅಗದಿದೆ. ಆದರೆ ಟೆಂಡರ್ ಸಮಸ್ಯೆಯಿಂದಾಗಿ ಟಾರ್ ಭಾಗ್ಯ ಮಾತ್ರ ಆ ಭಾಗದಲ್ಲಿ ಆ ರೋಡಿಗೆ ಸಿಕ್ಕಿಲ್ಲ. ಇದು ರೋಡಿನ ಸಮಸ್ಯೆ ಆಯ್ತು. ಇನ್ನು ಒಳಚರಂಡಿ ವ್ಯವಸ್ಥೆ ಕೂಡ ಆ ಭಾಗದಲ್ಲಿ ಸರಿಯಾಗಿಲ್ಲ. ಬೀದಿ ದೀಪಗಳ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಬ್ಯಾಟರಾಯನಪುರದಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಆ ಭಾಗದಲ್ಲಿ ಸಮಸ್ಯೆಗಳು ಏನಿದೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ಕಟ್ಟುವ ನಗರಗಳಲ್ಲಿ ಬೆಂಗಳೂರು 2ನೇ ಸ್ಥಾನ ಇದೆ. ಸೊ ನಮ್ಮ ಜನರು ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ತಿದ್ದಾರೆ. ಸೊ ಹಾಗಾದ್ರೆ ಹೆಚ್ಚು ಟ್ಯಾಕ್ಸ್ಗೆ ಪ್ರತಿಫಲವಾಗಿ ಏನು ಸರ್ಕಾರವನ್ನ ನೀಡ್ತಿದೆ, ನಿಜವಾಗ್ಲೂ ಈ ಒಂದು ಟ್ಯಾಕ್ಸ್ನ ಜನರಿಗೆ ಮೂಲಭೂತ ಸೌಕರ್ಯ ಸಿಗ್ತಿದೆಯಾ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿದೆ. ಸದ್ಯಕ್ಕೆ ನಾನೀಗ ಬ್ಯಾಟರಾಯನಪುರ ಒಂದು ವಿಧಾನಸಭಾ ಕ್ಷೇತ್ರದ ಕೊಡಿಗೆಹಳ್ಳಿ ಸರ್ಕಲ್ನಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಿರಬಹುದು ಈ ಒಂದು ರಸ್ತೆ ನೋಡೋದ್ರೆ ನಿಜವಾಗ್ಲೂ ಎಂತವ್ರಿಗೂ ಕೂಡ ಇದು ನಮ್ಮ ಸಿಟಿ ಸೆಂಟರ್ ಅಲ್ಲಿ ಇರುವಂತಹ ರಸ್ತೆನ ಅಂತ ಅನ್ನಿಸ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಳೆದ 6-7 ತಿಂಗಳಾಯಿತು ಈ ಒಂದು ರೀತಿ ಕಲ್ಲುಗಳನ್ನ ಹಾಕಿ. 6-7 ತಿಂಗಳಾದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಟಾರನ್ನ ಹಾಕೋದಾಗ್ಲಿ, ಅಟ್ಲೀಸ್ಟ್ ಇದನ್ನ ಮುಚ್ಚೋದಕ್ಕೆ ಬೇರೆ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಪ್ರತಿನಿತ್ಯ ಜನರು ಇಲ್ಲಿ ಬರುವಂತಹ ಒಂದು ವೆಹಿಕಲ್ಗಳಿಂದ ಧೂಳಿನಿಂದ ಆ ಒಂದು ಜೀವನ ಸಾಗಿಸಬೇಕಾಗಿದೆ. ಇಲ್ಲಿ ವೆಹಿಕಲ್ಸ್ಗಳು, ಬಸ್ಗಳು ಎಲ್ಲವೂ ಕೂಡ ಮೂವ್ಮೆಂಟ್ ತುಂಬಾನೇ ಇರುತ್ತೆ. ಹೀಗಾಗಿ ಇಲ್ಲಿನ ಜನ ದಿನನಿತ್ಯ ಧೂಳನ್ನ ಸೇವನೆ ಮಾಡಿ ಈ ಒಂದು ಇಲ್ಲಿ ಮನೆಗಳು ಕೂಡ ಇದೆ, ಅವರೆಲ್ಲರೂ ಕೂಡ ಕಾಲವನ್ನು ಕಳಿಬೇಕಾಗಿದ್ದಂತಹ ಪರಿಸ್ಥಿತಿ ಇರುವಂಥದ್ದು. ಸೊ ರಾತ್ರಿ ಹೊತ್ತಾದರೆ ಇಲ್ಲಿನ ಸರಿಯಾಗಿ ಒಂದು ಸ್ಟ್ರೀಟ್ ಲೈಟನ್ನು ಮೇಂಟೈನ್ ಮಾಡ್ತಿಲ್ಲ. ಸೊ ಹೀಗಾಗಿ ಇಲ್ಲಿ ರಸ್ತೆಯಲ್ಲಿ ಓಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಮೊದಲೇ ಇಲ್ಲಿ ಕಲ್ಲುಗಳಿದೆ, ಸರಿಯಾಗಿ ಯಾವ ರೀತಿಯಾದಂತಹ ನಿರ್ವಹಣೆ ಆಗಿಲ್ಲ. ಇನ್ನು ಮಳೆ ಬಂದಂತೂ ಕೇಳಲೇಬೇಡಿ. ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ರಸ್ತೆಗಳೆಲ್ಲ ತುಂಬಿ ನೀರು ಕೂಡ ನಿಂತ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಮುಂದೆ ಅನೇಕರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅವ್ರನ್ನೇ ಕೇಳೋಣ ಯಾವ ರೀತಿ ಸಮಸ್ಯೆಗಳನ್ನ ಅವರು ದಿನನಿತ್ಯ ಫೇಸ್ ಮಾಡ್ತಿದ್ದಾರೆ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್, ಎಷ್ಟು ವರ್ಷದಿಂದ ಇದ್ದೀರಾ ತಾವಿಲ್ಲಿ? ನಾವು ಒಂದು 50 ವರ್ಷದಿಂದ ಇದ್ದೀರಿ ಸರ್. ಈಗ ರಸ್ತೆನೇ ನೋಡ್ತಿರಬಹುದು ಯಾವ ರೀತಿ ಇದೆ, ಅಟ್ಲೀಸ್ಟ್ ಒಂದು ಟಾರ್ ಕೂಡ ಹಾಕಿಲ್ಲ ಅಂತ. ಸೊ ಈ ರಸ್ತೆಯಿಂದ ಎಷ್ಟು ಸಮಸ್ಯೆ ಆಗ್ತಿದೆ ಮೇಡಮ್ ಅವರೇ? ಇದು 2015 ಇಸ್ವಿಯಿಂದ ದೊಡ್ಡ ದುರಂತ. 2015ರಲ್ಲಿ ತಿಂಡ್ಲು ಸರ್ಕಲ್ವರೆಗೂ ಇದು ವೈಡನ್ ಆಗಬೇಕು ಕೊಡಿಗೆಹಳ್ಳಿ ಗೇಟಿಂದ ಅಂತೇಳಿ TDR ಮುಖಾಂತರ ಸರ್ವೆ ಮಾಡಿ TDR ಕೊಡ್ತೀವಿ ಅಂತ ಆಯಿತು. ಬಡವರು ಮನೆ ಕಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಸಾರ್ವಜನಿಕರು ಓಡಾಡೋಕ್ಕಾಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ BBMPಯಿಂದ ಏನು ನಮ್ಮ ವೈಟ್ ಟ್ಯಾಪಿಂಗ್ ಆಯಿತು, ಅದಾದಮೇಲೆ ಇನ್ನೂ ದೊಡ್ಡ ಸಮಸ್ಯೆ ಆಗೋಯ್ತು. ನೀವು ನೋಡ್ತಾ ಇದ್ದೀರಾ, ವೈಟ್ ಟ್ಯಾಪಿಂಗ್ ಸರ್ಕಲ್ ಅರ್ಧ ಮಾತ್ರ, ಇನ್ನು ಅರ್ಧ ಬಿಟ್ಟಿದ್ದಾರೆ. ಇದು ಯಾವ ಅಭಿವೃದ್ಧಿ ಕಾರ್ಯ ಅನ್ನೋದು ಜನನೇ ಉತ್ತರ ಕೊಡಬೇಕು ಮುಂದಿನ ದಿನಗಳಲ್ಲಿ. ಸರ್, ಇಷ್ಟೊಂದು ಧೂಳು ಸೇವನೆ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಏನಾದರೂ ಆಗ್ತಿದೆ? ಯಾಕಂದ್ರೆ ಇಷ್ಟೊಂದು ಧೂಳು ಕುಡಿದ್ರೆ ಕೆಮ್ಮು, ಕಫ ಬರುವಂಥದ್ದು ಸಹಜವಾಗಿದೆ. ಸೊ ಆ ರೀತಿ ಏನಾದ್ರು ಕಂಡು ಬರ್ತೀವಿ? ಈಗ ರೋಡಿಂದ ಅನ್ನೋದಕ್ಕೆ ನಾವು ಯಾರೂ ಹೇಳೋಕ್ಕಾಗ್ತಾ ಇಲ್ಲ. ಅದನ್ನೇ ಎದುರಿಸಿದ್ರಿ. ಈಗ ಧೂಳು ಕುಡ್ದು ಈಗ
ಸಮ್ಮರ್ ಇರೋದರಿಂದ ಮಳೆ ಬರೋ ಸಮಯ. ಮಳೆ ಬಂದ ತಕ್ಷಣ ಸಾಂಕ್ರಾಮಿಕ ರೋಗಗಳು ಹುಟ್ಟುತ್ತವೆ. ಅದರಿಂದ ಅದನ್ನು ಎದುರಿಸೋಕ್ಕೆ ಕೂಡ ಇದನ್ನೇ ಎದುರಿಸ್ತಾ ಇದ್ದಾರೆ, ಅದನ್ನು ಎದುರಿಸ್ಬೋದು ಅನ್ನೋದು ಜನ ನಿರಾಳವಾಗಿದ್ದಾರೆ. ಸರ್ ಹೇಳಿ, ತಾವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್? ನಾವು ಒಂದು 35 ವರ್ಷದಿಂದ ಇಲ್ಲೇ ಇದ್ದೀರಿ ಮೇಡಮ್, ಹುಡ್ದಾಗಿಂದ ಇಲ್ಲೇ ಇದ್ದೀರಿ. ಇಲ್ಲಿ ಮೂಲಭೂತ ಸೌಕರ್ಯಗಳು ಅಂದರೆ ಮೇನ್ ಒಳಚರಂಡಿ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ. ಈ ನಮ್ಮ ಇಂಜಿನಿಯರ್ಸು ಇನ್ ಟೈಮ್ಗೆ ಸರಿಯಾಗಿ ಸಿಗಲ್ಲ. ಕುಡಿಯೋ ನೀರಿನ ಸಮಸ್ಯೆ ಸ್ವಲ್ಪ ಇದೆ. ಈ ರಸ್ತೆಗಳೆಲ್ಲ ಕಡೆ ಇದೇ ಥರ ಧೂಳು, ಈ ಧೂಳು ಕುಡಿಯೋದ್ರಿಂದ ನೀವು ಹೇಳ್ದಂಗೆ ಇನ್ಫೆಕ್ಷನ್ ಆಗ್ತಾಯಿದೆ. ಸಣ್ಣ ಪುಟ್ಟ ಅಂಥ ಪೇಷಂಟ್ಗಳು ಜಾಸ್ತಿ ತೊಂದರೆ ಆಗ್ತಾಯಿದೆ. ಈ ಬೆಸ್ಕಾಂ ಅವರು ಈ ಒಳಗಡೆ ಅಂಡರ್ಗ್ರೌಂಡ್ ಕೇಬಲ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಕಡೆ ಅಲ್ಲೆಲ್ಲ ಬಿಟ್ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಮಳೆಗಾಲದಲ್ಲಂತೂ ಎಲ್ಲಿ ಹಳ್ಳ ಇದೆ ಅಂತ ಗೊತ್ತಾಗ್ತಿರಲ್ಲ. ಅವರು ಡಕ್ ಥರ ಮಾಡಿರೋದು ಅದರೊಳಗಡೆ ಡ್ರಾಪ್ ಆಗೋದು. ಕೆಲವರು ವಯಸ್ಸಾಗಿದ್ದವರು ಬಿದ್ದಿದ್ದಾರೆ, ಬೈಕ್ಗಳವರು ಬಿದ್ದಿದ್ದಾರೆ. ಅದೊಂದು ವ್ಯವಸ್ಥಿತವಾಗಿ ಇಲ್ಲಿ ಬೆಸ್ಕಾಂ ಅವ್ರು ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಮಾಡಿದಿರಾ? ಏನು ಹೇಳ್ತಾರೆ ಸರ್? ಎಲ್ಲ ಮಾಡಿದಿರಿ, ಮುಗಿಸ್ಕೊಡ್ತೀರಿ, ಇನ್ನೇನೊಂದು ಶಾರ್ಟ್ ಟೈಮಲ್ಲಿ ಮುಗಿಸ್ಕೊಡ್ತೀನಿ ಅಂತಾರೆ. BBMP ಕೇಳೋಕೆ ಬೆಸ್ಕಾಂ ಅವ್ರು ನಮ್ದಲ್ಲ ಅದು ಅಂತ ಅವ್ರು ಹೇಳ್ತಾರೆ. ಅವರಲ್ಲೇ ಕೋಆರ್ಡಿನೇಷನ್ ಇಲ್ಲ. ಇಲ್ಲಿ ಕಾರ್ಪೊರೇಷನಲ್ಲಿ 2 ವರ್ಷದಿಂದ ಕಾರ್ಪೊರೇಟರ್ ಇಲ್ಲ. ಅಧಿಕಾರಿಗಳ ಅವ್ರದ್ದೇ ಅಧಿಕಾರ. ಅವರು ನಮ್ದಲ್ಲ ಇದು ಬೆಸ್ಕಾಂದು ಅಂತ ಹೇಳ್ತಾರೆ. ಸ್ಥಳೀಯ ಶಾಸಕರನ್ನ ಹೋಗಿ ಕೇಳಿದ್ರಿ, ನಾವು ಆದಷ್ಟು ಬೇಗ ಸ್ಪಂದಿಸ್ತೀರಿ ಅಂತಾರೆ. ಆದರೆ ಇದುವರೆಗೂ ಏನೋ ಸ್ಪಂದಿಸ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಸರ್ ಹೇಳಿ, ತಾವು ಯಾವುದೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದೀರಾ ಈ ಸ್ಥಳದಲ್ಲಿ? ಮೇಡಮ್ ಏನಿಲ್ಲ, ರೋಡ್ ವೈಡ್ನಿಂಗ್ ಆಗಿದ್ರೆ ಸರಿ ಹೋಗ್ತಿತ್ತು. ರೋಡ್ ವೈಡ್ನಿಂಗ್ ಆಗಿ TDR ಅಮೌಂಟ್ ರಿಸರ್ವ್ ಇದ್ದಿದ್ದು ಕೆಲವರು ಹಿತಾಸಕ್ತಿಗೋಸ್ಕರ ಅದು ಸ್ಟಾಪ್ ಮಾಡಿದ್ರು. ಅವ್ರು ಹೇಳಿ ಮುಂದುವರೆದ ಭಾಗ ಆಗಿತ್ತು. ಅದೇನಾಯಿತು, ಕಾರ್ಪೊರೇಟರ್ ಚೇಂಜ್ ಆದಮೇಲೆ ಅವರ ಸ್ವ ಇಚ್ಛೆ ಅವ್ರ ಜಾಗ ಉಳಿಸ್ಕೊಳ್ಳೋಕ್ಕೋಸ್ಕರ ಅದನ್ನು ನಿಲ್ಲಿಸೋದಷ್ಟೇ. ಇದು ವೈಡ್ನಿಂಗು ಈ ಏನಾಗ್ತಿದೆ, ರೋಡ್ ಕಂಜೆಕ್ಷನ್ನು ಮತ್ತು ವೈಟ್ ಟ್ಯಾಪಿಂಗ್ ಇದು ಅಷ್ಟೇ ತುಂಬ ಡಿಲೇ ಆಗ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಇದು ಕನೆಕ್ಟಿಂಗ್ ರೋಡ್ ಇರೋದ್ರಿಂದ, ಇದಕ್ಕೆ ನನಗೆ ರಿಂಗ್ ರೋಡ್ಗೆ ಕನೆಕ್ಟಿಂಗ್ ರೋಡ್ ಇರೋದ್ರಿಂದ ಸೊ ಫ್ಲೋಟಿಂಗ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಮುಗಿಸ್ಬೇಕು. ನೋಡಬಹುದು ಇಲ್ಲಿ ಒಂದು ರಸ್ತೆ ಸಮಸ್ಯೆಯಿಂದ ಯಾವೆಲ್ಲ ರೀತಿಯಾಗಿ ಒಂದು ಪ್ರಾಬ್ಲಮ್ ಆಗ್ತದೆ ಅಂತ ನಾವಿಲ್ಲಿ ಇದೀವಿ. ಲೈವ್ ಆಗಿನೇ ಇಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಯಿತು ಇವತ್ತು ಇಲ್ಲಿ ಆಗಿರುವಂಥದ್ದು. ಇದಷ್ಟೇ ಅಲ್ಲ, ದಿನನಿತ್ಯ ಈ ರೀತಿ ಒಂದು ಕಾಡುಗಳ ಮಧ್ಯೆ ವಾಹನಗಳು ಡಿಕ್ಕಿ ಆಗುವಂಥದ್ದು ಕಾಮನ್ ಆಗಿಬಿಟ್ಟಿದೆ ಈ ರಸ್ತೆಯಿಂದ. ಹೀಗಾಗಿ ಬೇಗನೆ ನಮಗೆ ಈ ಒಂದು ಸಮಸ್ಯೆಗೆ ಮುಕ್ತಿ ಕೊಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನು, ಇಲ್ಲಿ ಬೆಸ್ಕಾಂ ಹಾಗೂ BBMP ಎರಡೂ ಕಡೆಗಳಿಂದ ಇಲ್ಲಿ ಒಂದು ಈ ಕಾಮಗಾರಿ ನಡೀತಿರೋದ್ರಿಂದ ಅವ್ರನ್ನ ಕೇಳಿದ್ರೆ ಬೆಸ್ಕಾಂನ ಕೇಳಿ ಅಂತಾರೆ, BBMP ಅವ್ರನ್ನ ಕೇಳಿದ್ರೆ ಬೆಸ್ಕಾಂ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ, ಅಥವಾ ಬೆಸ್ಕಾಂ ಅವ್ರನ್ನ ಕೇಳಿದ್ರೆ BBMP ಅವ್ರನ್ನ ಕೇಳಿ ಅಂತ ಹೇಳ್ತಾರೆ. ಇದೇ ರೀತಿ ಅಧಿಕಾರಿಗಳು ಕಳ್ಳಾಟವನ್ನ ಆಡ್ತಿದ್ದಾರೆ. ಒಟ್ಟಿನಲ್ಲಿ ಇದರಿಂದ ಸಮಸ್ಯೆಗೆ ಎದುರಾಗಿರುವಂತದ್ದು ಇಲ್ಲಿನ ಜನರು ಮಾತ್ರ. ಜನರಿಗೆ ದಿನನಿತ್ಯ ಇಲ್ಲಿ ಈ ಒಂದು ಹೊಗೆ ಮತ್ತೆ ರಸ್ತೆ ಸಮಸ್ಯೆಯಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಸೊ ಇನ್ನಾದ್ರೂ ಕೂಡ ಎಚ್ಚೆತ್ಕೊಂಡು ಅಧಿಕಾರಿಗಳು ಜನರು ಕಟ್ತಿರುವಂತಹ ಟ್ಯಾಕ್ಸ್ಗೆ ಅವ್ರಿಗೆ ಬೇಕಾದಂತಹ ಮೂಲಭೂತ ಒಂದು ಸೌಕರ್ಯಗಳನ್ನ ನೀಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ. ಇನ್ನು ರಾಜಧಾನಿ ಬೆಂಗಳೂರಿನ ಮತ್ತೊಂದು ಪ್ರಮುಖ ಏರಿಯಾ ವಾಣಿಜ್ಯ ವಹಿವಾಟಿಗೆ ಸಂಬಂಧಪಟ್ಟಂತೆ ಅದು ಚಿಕ್ಕಪೇಟೆ ಕ್ಷೇತ್ರದಲ್ಲಂತೂ ತುಂಬಾ ಕಿರಿಕಿರಿ ಇದೆ. ರಸ್ತೆ ಗುಂಡಿಗಳ ಸಮಸ್ಯೆ ಈ ಭಾಗದಲ್ಲಿ ಹೇಳತಿರೋದು. ಇನ್ನು ಕೆಂಪೇಗೌಡ ನಗರದ ರಸ್ತೆಯಲ್ಲಂತೂ ಗುಂಡಿ ಸಮಸ್ಯೆ ಎಷ್ಟಿದೆ ಅಂತಂದ್ರೆ, ನಾವು ಈ ರಸ್ತೆ ಗುಂಡಿ ಅಭಿಯಾನ ಮಾಡ್ತಾ ಇದ್ವಲ್ಲ ನ್ಯೂಸ್ 18 ಕನ್ನಡದಲ್ಲಿ, ಹತ್ತತ್ರ 1 ವರ್ಷ ಆಯಿತು. ಆ ಭಾಗದ ನೈಜ ಪರಿಸ್ಥಿತಿಯನ್ನ ಸಾಕಷ್ಟು ಬಾರಿ ಸರ್ಕಾರದ ಗಮನಕ್ಕೆ, ಎಸ್ಪೆಷಲಿ BBMP ಗಮನಕ್ಕೆ ನಾವು ತಂದಿದ್ದೀವಿ. ಇನ್ನು ಆ ಭಾಗದಲ್ಲಿ ರಸ್ತೆದೊಂದೇ ಸಮಸ್ಯೆ ಅಲ್ಲ, ಅನೈತಿಕ ಚಟುವಟಿಕೆಗಳ ತಾಣ ಆಗ್ಬಿಟ್ಟಿದೆ. ಕೆಂಪಾಬುದಿ ಕೆರೆ ಬೀದಿ ಬದಿಯಲ್ಲಿ ಲೈಟ್ ಹಾಕಿಲ್ಲ. ಇನ್ನು ಶಾಸಕ ಉದಯ್ ಗರುಡಾಚಾರ್ ಎಷ್ಟೇ ಬಾರಿ ಮನವಿ ಮಾಡಿದ್ರು ಅದಕ್ಕೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ BBMP ಬಿಹೇವ್ ಮಾಡ್ತಿದ್ಯಂತೆ. ಇನ್ನು ರಸ್ತೆ ಬದಿಯಲ್ಲೇ ಕಸ ಹಾಕಿ ಜನ ಹೋಗ್ತಿದ್ದಾರೆ. ಜನರಿಗೂ ಸ್ವಲ್ಪ ಜವಾಬ್ದಾರಿ ಇರಬೇಕಾಗತ್ತೆ. ಇನ್ನು ಗುಂಡಿಗಳಲ್ಲಿ ಬೈಕ್ ಬಿಟ್ಟು ಬಿದ್ದ್ಬಿಟ್ಟಿದ್ದಾರೆ ಮಹಿಳೆಯರು, ಮಕ್ಕಳು ಗಾಯಗೊಂಡಿದ್ದಾರೆ. BBMPಗೆ ಪತ್ರ ಬರೆದಿದ್ದೀವಿ, ಫೋನ್ ಮಾಡಿದ್ದೀವಿ, ಏನು ಹೇಳಿದ್ರು ಯಾವುದೇ ರೀತಿಯಲ್ಲೂ ನಮ್ಗೆ ಪ್ರಯೋಜನ ಆಗಿಲ್ಲ ಅಂತ ಆ ಭಾಗದಲ್ಲಿ ಜನ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಪೇಟೆಯಲ್ಲಿ ಹೇಗಿದೆ ಸಮಸ್ಯೆ, ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ನೋಡೋಣ. ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಬೆಟ್ಟದಷ್ಟಿದೆ. ಆದರೆ BBMP ಅಧಿಕಾರಿಗಳು ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಅಂದರೆ ಪ್ರಮುಖವಾಗಿ ಸಮಸ್ಯೆ ಅಂದರೆ ಗುಂಡಿಗಳ ಸಮಸ್ಯೆ ಆಗಿರ್ಬೋದು, ಗಾರ್ಬೇಜ್ ಸಮಸ್ಯೆ ಆಗಿರ್ಬೋದು, ರಾಜಕಾಲುವೆಗಳ ಸಮಸ್ಯೆ ಆಗಿರ್ಬೋದು, ಲೈಟಿಂಗ್ ಸಮಸ್ಯೆ ಆಗಿರ್ಬೋದು, ಬೀದಿ ಕಂಬಗಳ ಲೈಟಿಂಗ್ಸ್ ಈ ಒಂದು ಸಮಸ್ಯೆಗಳನ್ನು ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು. ಈ ಮೂಲಕವಾಗಿ ನ್ಯೂಸ್ 18 ಕನ್ನಡ ಒಂದು ಅಭಿಯಾನದ ಮೂಲಕ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಆಯಾ ಒಂದು ವಿಧಾನಸಭಾ ಕ್ಷೇತ್ರಗಳವರಲ್ಲಿ ಯಾವ ರೀತಿ ಸಮಸ್ಯೆಗಳಿದ್ದಾವೆ, ಅಲ್ಲಿನ ಚಿತ್ರಣ ಏನೋದನ್ನು ತೋರಿಸ್ತಾ ಇದ್ದೇವೆ. ನಾವೀಗ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಕೆಂಪೇಗೌಡ ನಗರದ ಮುಖ್ಯ ರಸ್ತೆಯಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಗುಂಡಿಗಳ ಸಮಸ್ಯೆ ಹೇಗಿದೆ ಅಂತ ನೋಡ್ಬೋದು. ಇಲ್ಲಿ ಅತಿ ಹೆಚ್ಚು ವಾಹನ ಸಂಚಾರ ಇರುವಂತಹ ಪ್ರದೇಶ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತವೆ. ಇಲ್ಲಿ ಆದರೆ
ಇಲ್ಲಿ ಯಾವುದೇ ರೀತಿ ಡಾಂಬರೀಕರಣವನ್ನೇ ನೋಡಿಲ್ಲ. ಇಲ್ಲಿನ ಸುಮಾರು ವರ್ಷಗಳಿಂದ ಗುಂಡಿಗಳ ಸಮಸ್ಯೆ ಇದೆ. ಆದರೆ ಇಲ್ಲಿನ ಸ್ಥಳೀಯರೆಲ್ಲರೂ ಕೂಡ BBMP ಅಧಿಕಾರಿಗಳಿಗಾಗಿರ್ಬೋದು, ಶಾಸಕರಿಗಾಗಿರ್ಬೋದು, ಮಾಜಿ ಕಾರ್ಪೊರೇಟರ್ಗಳಿಗಾಗಿರ್ಬೋದು ಎಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. ಆದರೆ ಗುಂಡಿಗಳ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಜೊತೆಗೆ ಇದ್ರಿಗೇನು ಒಂದು ಕೆರೆ ನೋಡ್ತಾ ಇದ್ದೀರಿ, ಇದು ಕೆಂಪಾಂಬುದಿ ಕೆರೆ, ಇತಿಹಾಸ ಪ್ರಸಿದ್ಧವಾದಂತಹ ಕೆರೆ. ಈ ಕೆರೆಯನ್ನು ಕೂಡ ಇನ್ನು ನಿರ್ವಹಣೆ ಮಾಡಿಲ್ಲ. ಇದು ಅನೈತಿಕ ಚಟುವಟಿಕೆಗಳ ತಾಣ ಆಗಿರುವಂಥದ್ದು. ಸಂಪೂರ್ಣವಾಗಿ ನಿರ್ವಹಣೆ ಆಗದೆ ಎಲ್ಲ ಕೂಡ ಶಿಥಿಲಾವಸ್ಥೆಗೆ ಅದೆಲ್ಲ ಕೂಡ ಪಾರ್ಕ್ ತಲುಪಿದೆ. ಜೊತೆಗೆ ಗಾರ್ಬೇಜ್ ಸಮಸ್ಯೆ ಕೂಡ ಇಲ್ಲಿದೆ. ಗಾರ್ಬೇಜ್ ಅನ್ನ ತಂದು ಇಲ್ಲೆಲ್ಲ ಕೂಡ ರಸ್ತೆಗೆ ಸುರಿತಾರೆ. ಆನಂತರ BBMP ಅಧಿಕಾರಿಗಳು ಸಿಬ್ಬಂದಿ ಏನಿದ್ದಾರೆ, ಪೌರ ಕಾರ್ಮಿಕರ ಸಿಬ್ಬಂದಿ ಮತ್ತೆ ಇಲ್ಲಿನ ಲೋಕಲ್ BBMP ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲ ಕೂಡ ಯಾವಾಗಲೂ ಅವ್ರು ಬೇಕಾದ ಸಮಯಕ್ಕೆ ಬಂದು ಈ ಕಸವನ್ನು ತೆಗೆದುಕೊಂಡು ಹೋಗುವಂಥದ್ದು. ಅದಲ್ಲದೆ ಈ ಪ್ರಮುಖ ರಸ್ತೆಯಲ್ಲಿ ನೋಡ್ಬೋದು ಎಲ್ಲ ಕೂಡ ಗುಂಡಿ, ಸಂಪೂರ್ಣವಾಗಿ ಸಾಲು ಸಾಲು ಗುಂಡಿಗಳನ್ನು ಇಲ್ಲಿ ಸುಂಕೇನಹಳ್ಳಿ ವಾರ್ಡ್ಗೆ ಬರುವಂಥದ್ದು ಇದು. ಈ ಒಂದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಎಲ್ಲ ಕೂಡ ಗುಂಡಿಮಯ ರಸ್ತೆವಾಗಿರುವಂಥದ್ದು. ಇಲ್ಲಿ ಜನ ಆಗಾಗ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಎಲ್ಲ ಕೂಡ ಸ್ಟ್ರೀಟ್ ಲೈಟ್ಸ್ ಕೂಡ ಸರಿಯಾಗಿಲ್ಲ. ಎಲ್ಲ ಕೂಡ ಅಲ್ಲಿ ವೈರ್ಗಳೆಲ್ಲ ಕೂಡ ಕಟ್ಟಾಗಿದೆ. ಅಲ್ಲಿ ಬೆಳಕಿಲ್ಲದೆ ಇಲ್ಲಿ ಜನ ಸಾಕಷ್ಟು ಬಾರಿ ಕೂಡ ಕಂಪ್ಲೇಂಟ್ಸ್ ಮಾಡಿದ್ರು, ಯಾವುದೇ ರೆಸ್ಪಾನ್ಸ್ ಇಲ್ಲ. ಎಲ್ಲ ಗುಂಡಿಗಳ ಸಮಸ್ಯೆ ಬೆಟ್ಟದಷ್ಟಿರುವಂಥದ್ದು. ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ? ಕಾರ್ಪೊರೇಷನ್ ಅವರ ಅಧಿಕಾರಿಗಳಿಗೆ ಎಲ್ಲ ಥರ ಸ್ಪಂದಿಸಿ ಎಲ್ಲ ಥರ ಹೇಳಿದ್ದೀವಿ, ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಮೊನ್ನೆ ಕೂಡ ಒಬ್ಬರು ಬಿದ್ದು ಇಲ್ಲಿ ತಲೆಗೇಟ್ ಮಾಡ್ಕೊಂಡು ಹೋದರು. ಕೆರೆದು ಸಮಸ್ಯೆ ಇದೆ, ಮೇಯ್ನು ನಮ್ಮ ರೋಡ್ಗಳ್ದು ಇದ್ರದ್ದು ಯಾರು ಜವಾಬ್ದಾರಿ ತಗೊಳ್ಳೋರಿಲ್ಲ. ಸುಮ್ಮನೆ ನಾವು ಹೇಳಂಗಿಲ್ಲ, ಬಿಡಂಗಿಲ್ಲ, ಹಿಂಗೆಲ್ಲ ಇದೆ ಪರಿಸ್ಥಿತಿಗಳು. ಸ್ವಲ್ಪ ಜಾಸ್ತಿ ಆಗಿದೆ. ಏನಂದರೆ ಇದು ಆ ಜಾಗ ಸಣ್ಣ ಜಾಗ ಇದೆಯಲ್ಲ, ಸಣ್ಣ ಜಾಗ ಬಂದು ನೋಡೋಕೆ ಸಣ್ಣ ಕಾಣುತ್ತೆ. ಆ ಕಡೆಯಿಂದ ಬರೋರು ಕಾಣಲ್ಲ. ಎಷ್ಟು ಜನ ಹೆಂಗಸರು ಮಕ್ಕಳುಗಳು ಬಿದ್ದಿದ್ದಾರೆ ಅಂದರೆ ಜನಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಬರೋರು ಏನಾದರೂ ಎಷ್ಟು ಜನ ಮಕ್ಕಳು ಸುಮ್ಮನೆ ನನ್ನ ಕೊಡ್ತೀರ ಒಂದು 10-15 ಜನ ಬಿದ್ದಿದ್ದಾರೆ. ಯಾರು ಬಂದು ನೋಡ್ತಾರೆ? BBMP ಅವರಿಗೆ ನೀವು ಮನವಿ ಮಾಡಿದ್ರೆ? ಖಂಡಿತ ಮನವಿ ಮಾಡಿದ್ವಿ, ಮಾಡ್ತೀರಿ ಅಂತ ಹೇಳಿದ್ದಾರೆ, ಮಾಡಿಲ್ಲ ಇನ್ನು. ಬರೀ ಒಂದು ಗುಂಡಿ ಸಮಸ್ಯೆ ಅಲ್ಲ, ಈ ಏರಿಯಾದಲ್ಲಿ ಒಂದು ಲೈಟಿಂಗ್ಸ್ ಅಂದ್ರೆ ಬೀದಿ ಕಂಬಗಳಾಗಿರ್ಬೋದು. ಲೈಟ್ ವಿಚಾರಣೆ ಮಾಡಿದಾಗ ಮೊನ್ನೆ ಫೋನ್ ಹಾಕಿದ್ರೆ ಲೈಟ್ ಮ್ಯಾನ್ ಅವರು ಹರೀಶನ್ ಅವ್ರಿಗೆ ಫೋನ್ ಹಾಕಿದೆ, ಇನ್ಚಾರ್ಜ್ ಅವ್ರಿಗೆ. ಬೀದಿ ಲೈಟ್ಗಳು ಹೋಗಿರೋ ಕಾರಣಕ್ಕೋಸ್ಕರ ಟೆಂಡರ್ ಕರೆದಿಲ್ಲ. ಟೆಂಡರ್ ಅವ್ರು ಕರೆದ್ರೆ ಮಾತ್ರ ನಾನು ಹಾಕ್ತೀನಿ, ಟೆಂಡರ್ ಅವ್ರು ಬಂತು ಸ್ಯಾಂಕ್ಷನ್ ಆಗಬೇಕು, ಅಲ್ಲಿವರೆಗೆ ಹಾಕಲ್ಲ ಅಂದು. ನೋಡೋಣ ಒಂದು 5-6 ಬಲ್ಪ್ ಹೋಗಿದೆ. ಅದಕ್ಕೆ ಕೇಳಿದ್ದಕ್ಕೆ ಸರ್ ಲೈಟಕ್ಕೆ ಇಲ್ಲ ರೀ, ಟೆಂಡರ್ ಆಗಿದೆ, ಇದು ಟೆಂಡರ್ ಬರಬೇಕು, ಟೆಂಡರ್ ಕರೆದ ಮೇಲೆ ಹೋಗಿರೋ ಬಲ್ಪಲ್ಲಿ ಹಾಕ್ತೀವಿ, ಎಲ್ಲವರೆಗೂ ಮಾಡೋಕ್ಕಾಗಲ್ಲ. ಏನೋ ವೈರ್ ಲೂಸ್ ಆಗಿದ್ರೆ ಮಾಡ್ಬೋದು ಅಷ್ಟೇ. ನಾವು ಇಲ್ಲಿ ಜನರ ಸಮಸ್ಯೆಗೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ. ಇದು ಮೊದಲನೇ ಇಶ್ಯೂ. ಎಲ್ಲ ಕಡೆನೂ ಇರ್ಬೋದು, ಇಲ್ಲಿ ನಮ್ಮ ಹತ್ರ ಈ ಸಮಸ್ಯೆ ಈ ವಾರ್ಡಲ್ಲಿ ತುಂಬ ಜಾಸ್ತಿನೇ ಇದೆ. ನಾವೇನು ಕೇಳ್ತಾ ಇದ್ದೀವಿ, ಜನರಿಗೆ ಈ ಸಮಸ್ಯೆಗೆ ನೀವು ಸ್ಪಂದಿಸಿ. ಅಟ್ಲೀಸ್ಟು ಈಗ ಒಬ್ಬರು ಯಾರು ಗೆದ್ದಿದ್ದಾರೆ, ಬಂದಿದ್ದಾರೆ, ಹೋಗಿದ್ದಾರೆ, ಇವತ್ತವರೆಗೂ ಬಂದಿಲ್ಲಿ ನಮ್ಮನ್ನು ಏನೋ ವಿಚಾರಿಸಿದಾರ, ಏನು ಸಮಸ್ಯೆ ಅಂತ ಯಾರೂ ಕೇಳಿಲ್ಲ. ಕೇವಲ BBMP ಅಧಿಕಾರಿಗಳಲ್ಲ, ಶಾಸಕರ ಗಮನಕ್ಕೂ ತಂದಿದ್ದೀವಿ, ಅವ್ರಿಗೂ ಕೂಡ ಪತ್ರಗಳನ್ನು ಬರೆದಿದ್ದೀವಿ. ಆದರೆ ಯಾವುದೇ ಪ್ರಯೋಜನ ಇಲ್ಲ. ಕೆಂಪೇಗೌಡನ ಮುಖ್ಯ ರಸ್ತೆಯಲ್ಲಿ ಈ ರೀತಿ ಅವ್ಯವಸ್ಥೆಯ ಒಂದು ಪ್ರದೇಶವಾಗಿದೆ. ಗುಂಡಿಗಳ ಸಮಸ್ಯೆಯಾಗಿ ಸಾಕಷ್ಟು ಜನ ಬಿದ್ದಿದ್ದಾರೆ. ಇಷ್ಟೆಲ್ಲ ಆದರೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇಷ್ಟೇ ಮನವಿ ಮಾಡಿದ್ರು ಪ್ರಯೋಜನ ಇಲ್ಲದೆ ನಾವು ಈಗ ಕೈಕಟ್ಟು ಕುಳಿದುವಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ಆಕ್ರೋಶವನ್ನು, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೂರ್ ಜೊತೆ ವೆಲ್ಕಮ್ ಬ್ಯಾಕ್. ಇದೀಗ ಶಿವಾಜಿನಗರ ಕ್ಷೇತ್ರದಲ್ಲಿ ಸಮಸ್ಯೆಗಳು ಹೇಗಿದೆ? ಅಲ್ಲಿ ಸರಮಾಲೆನೇ ಇದೆ. ರಸ್ತೆಗಳಿಗೆ ಟಾರ್ ಹಾಕದೆ ಹಾಗೆ ಬಿಟ್ಟಿದೆ ಅಲ್ಲಿ BBMP. ಕೆಲವೊಂದು ಕಡೆ ಕೇವಲ ಪ್ಯಾಚ್ ಅಪ್ ಅಂತಾರಲ್ಲ, ಕೇವಲ ತೋರ್ಪಡಿಕೆಗೆ ಒಂದಿಷ್ಟು ಕೆಲಸ ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡಿಟ್ಟಿದ್ದಾರೆ ಅಷ್ಟೇ. ಇಲ್ಲೂ ಸೇಮ್ ಸಮಸ್ಯೆ. ರಸ್ತೆ ಗುಂಡಿಗಳಲ್ಲಿ ಮಕ್ಕಳು ಬಿದ್ದರೆ ಅಪಾಯ ಗ್ಯಾರಂಟಿ. ಹಂಗಂತ ಬಿದ್ದಿಲ್ಲ ಅಂತಲ್ಲ, ಸಾಕಷ್ಟು ಜನ ಬಿದ್ದಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ, ಸಮಸ್ಯೆಗಳಾಗಿದೆ, ಸಾವು ನೋವು ಸಂಭವಿಸಿದೆ. 3 ವರ್ಷಗಳಿಂದ ರಸ್ತೆ ಕಾಮಗಾರಿಗಳು ಬಂದಾಗ್ಬಿಟ್ಟಿದೆ ಈ ಭಾಗದಲ್ಲಿ. ಇನ್ನು ಶಿವಾಜಿನಗರ ಅಂತಂದ್ರೆ ಒನ್ಸ್ ಅಗೇನ್ ಚಿಕ್ಕಪೇಟೆಯಲ್ಲಿ ಹೆಂಗೆ ಈ ವ್ಯಾಪಾರ ವಹಿವಾಟು ನಡೆಯುತ್ತೆ, ಶಿವಾಜಿನಗರದಲ್ಲೂ ಅಫ್ಕೋರ್ಸ್ ವ್ಯಾಪಾರ ವಹಿವಾಟಿಗೆ ಆ ಏರಿಯಾ ಫೇಮಸ್. ಅಲ್ಲಿನ ರಸೆಲ್ ಮಾರ್ಕೆಟ್ನ ದುಸ್ಥಿತಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಇಲ್ಲೂ ಸಮಸ್ಯೆಗಳ ಸರಮಾಲೆ ಸಾಕಷ್ಟಿದೆ. 3 ವರ್ಷಗಳಿಂದ ರಸ್ತೆ ಕಾಮಗಾರ ಆಗಿಲ್ಲ. ಶಿವಾಜಿನಗರದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ನೋಡಿ, ಕನ್ನಡದಿಂದ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಲಾಗ್ತಿದೆ. ಅಂದರೆ ನಾವು ಕಟ್ಟುವಂತಹ ತೆರಿಗೆ ಹಣ ಯಾವ ರೀತಿ ಅಭಿವೃದ್ಧಿಗೆ ಬಳಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಿರುವಂಥದ್ದು. ಸದ್ಯಕ್ಕೆ ನಾನೀಗ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿ ನೋಡ್ತಿರಬಹುದು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ನೋಡಿದ್ರೇ ಗೊತ್ತಾಗಬಹುದು ಅನಿಸುತ್ತೆ. ಯಾಕಂತ ಹೇಳಿದ್ರೆ ಶಿವಾಜಿನಗರದಲ್ಲಿ ಸುಮಾರು 200-300ಕ್ಕೂ ಹೆಚ್ಚು ಕಮರ್ಷಿಯಲ್ ಅಂಗಡಿಗಳಿದ್ದಾವೆ. ಹೀಗಾಗಿ ಇಲ್ಲಿ ಜನ ಬರುವಂಥದ್ದು ತುಂಬಾ ಹೆಚ್ಚಾಗೇ ಇರುತ್ತೆ. ವೀಕೆಂಡ್ ಇರ್ಬೋದು ಅಥವಾ ವೀಕ್ ಡೇಸಲ್ಲಿ ಇರ್ಬೋದು, ತುಂಬ ಜನ ಬರ್ತಾರೆ. ಆದರೆ ಇಲ್ಲಿರುವಂತಹ ಒಂದು ಜನರಿಗೆ, ವ್ಯಾಪಾರಿಗಳಿಗೆ, ಹಾಗೆ ಇಲ್ಲಿ ಸ್ಥಳೀಯರಿಗೆ ಸರಿಯಾದ ಒಂದು ಮೂಲಭೂತ ಒಂದು
ವ್ಯವಸ್ಥೆಗಳೇ ಕಲ್ಪಿಸಿಲ್ಲ. ಇಲ್ಲಿ ನೋಡ್ತಿರಬಹುದು, ಇಷ್ಟು ದಿನ ಆದರೂ ಕೂಡ, ಇಷ್ಟು ವರ್ಷಗಳು ಕಳೆದರೂ ಕೂಡ ಈ ರಸ್ತೆ ಮೋಸ್ಟ್ಲಿ ಟಾರನ್ನೇ ಕಂಡಿಲ್ಲ ಅಂತ ಅನ್ಸುತ್ತೆ. ಏಕೆಂತ ಹೇಳಿದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಬರೀ ಕಲ್ಲುಗಳನ್ನ ಹಾಕಿ ಬಿಟ್ಬಿಟ್ಟಿರ್ತಾರೆ. ಅದೆಲ್ಲ ಕಲ್ಲುಗಳು ರಸ್ತೆ ಮಧ್ಯೆ ಬಂದು ಅನೇಕ ಜನರಿಗೆ ಇಲ್ಲಿ ವಾಹನಗಳಿಗೆ ಓಡಾಡೋದಕ್ಕೆ ತುಂಬಾ ತೊಂದರೆಯಾಗುತ್ತೆ. ಇನ್ನು ಇಲ್ಲಿ ಮಿಡಲಲ್ಲಿ ನೋಡಿದ್ರೆ ಇದು ವೈಟ್ ಟಾಪಿಂಗ್ ಕಾಮಗಾರಿನೋ ಅಥವಾ ಬರೀ ಇಲ್ಲಿ ಸಿಮೆಂಟ್ ಹಾಕಿಬಿಡ್ತಿದ್ದಾರೆ ಅಂತಲೇ ನಮಗಂತೂ ಗೊತ್ತಾಗ್ತಿಲ್ಲ. ಯಾಕೆಂತ ಹೇಳಿದ್ರೆ ಆ ರೀತಿ ಇದೆ. ವೈಟ್ ಟಾಪಿಂಗ್ ಆದರೆ ಅಟ್ಲೀಸ್ಟ್ ಅದಕ್ಕೊಂದು ವೇ ಇರುತ್ತೆ ಹಾಕೋದಕ್ಕೆ. ಆದರೆ ಇಲ್ಲಿ ನೋಡಬಹುದು ಹಾಕಿರುವಂತಹ ಒಂದು ಸಿಮೆಂಟ್ನ ಮಧ್ಯದಲ್ಲೇ ಗುಂಡಿಗಳನ್ನ ಹಾಕಿದ್ದಾರೆ, ಅಲ್ಲಲ್ಲ ಅಗ್ದುಬಿಟ್ಟಿದ್ದಾರೆ. ಇಲ್ಲಿ ಏನಾದರೂ ಮಕ್ಕಳು ಏನಾದರೂ ಬಿದ್ದರೆ ನಿಜವಾಗ್ಲೂ ತುಂಬಾ ಅಪಾಯಕಾರಿಯಾಗಿದೆ. ಇಲ್ಲಿ ಸರ್ಕಲ್ ಮಧ್ಯೆನೇ ಈ ರೀತಿ ಹಾಕಿಬಿಟ್ಟಿರೋದಕ್ಕೆ ಅಟ್ಲೀಸ್ಟ್ ಇದ್ರ ಮೇಲೆ ಒಂದು ಕಲ್ಲನ್ನು ಹಾಕಿಲ್ಲ. ನೋಡ್ತಿದ್ದೀರಾ ಇಲ್ಲಿ ಒಳಗಡೆ ಚರಂಡಿ ಇದೆ. ಆ ಚರಂಡಿಗೆ ಹೋಗುವಂತಹ ರೀತಿಯಲ್ಲಿ ಇಲ್ಲಿ ಒಂದು ಬಾಕ್ಸ್ ಟೈಪ್ ಮಾಡಿಬಿಟ್ಟಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಏನು ಅಂತ ಹೇಳೋದಕ್ಕೆ ಇಲ್ಲಿ ಯಾರೂ ಕೂಡ ಇಲ್ಲ. ಸೊ ಇಷ್ಟರ ಮಟ್ಟಿಗೆ ಇಲ್ಲಿ ಒಂದು ನಿರ್ವಹಣೆ ಮಾಡ್ತಿದ್ದಾರೆ. ಅನೇಕ ಕಡೆಗಳಲ್ಲೂ ಕೂಡ ಇದೇ ರೀತಿ, ಅಂದರೆ ಶಿವಾಜಿನಗರ ಸುತ್ತಮುತ್ತಗಳಲ್ಲೂ ಕೂಡ ನಮಗೆ ಇದೇ ಒಂದು ಚಿತ್ರಣ ಕಂಡು ಬರುತ್ತೆ. ಹಾಗಾದರೆ ಏನು ಪಾಲಿಕೆ ಅಧಿಕಾರಿಗಳು ಯಾವ ರೀತಿ ಈ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಿದ್ದಾರೆ? ಜನರು ಕಟ್ಟುವಂತಹ ಟ್ಯಾಕ್ಸ್ಗೆ ಆ ಒಂದು ಬೆಲೆ ಇಲ್ವಾ? ಅವ್ರಿಗೆ ಒಂದು ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಅಧಿಕಾರಿಗಳು, ಸರ್ಕಾರ ಹಾಗೆ ಯಾಕೆ ಮುಂದಾಗ್ತಿಲ್ಲ? ಇದನ್ನು ಜನರು ಎಷ್ಟು ಬಾರಿ ಕೇಳಿದ್ರು ಕೂಡ ಅವರಿಗೆ ನಾವು ಕೆಲಸ ಮಾಡ್ತೀವಿ, ಕನ್ಸ್ಟ್ರಕ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡುತ್ತೆ. ಮತ್ತೆ 5 ವರ್ಷ ಎಲೆಕ್ಷನ್ ಆದಮೇಲೆ ಅವ್ರ ಈ ಕಡೆ ತಿರುಗೇ ನೋಡೋದಿಲ್ಲ. ಹಾಗಾಗಿ ಇಲ್ಲಿನ ಜನರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅಂತಲೇ ಹೇಳ್ಬೋದು. ಸೊ ಒಟ್ಟಿನಲ್ಲಿ ನೋಡೋದಾದರೆ ಹೆಚ್ಚು ಟ್ಯಾಕ್ಸ್ಗಳನ್ನ ಕಟ್ಟಿಸ್ಕೊಂಡು ಬೆಂಗಳೂರಿನ ಅನೇಕ ರಸ್ತೆಗಳು ಇದೇ ರೀತಿ ಇದ್ದಾವೆ. ಹಾಗೆಯೇ ಈ ಒಂದು ರಸ್ತೆಗಳು ನೋಡಿದ್ರೆ ತುಂಬಾ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗೆ ಆಗಿರ್ಬೋದು ಸೇಫ್ ಅಲ್ಲ ಅನ್ನುವಂಥದ್ದು ಕೂಡ ಇದರಲ್ಲಿ ಗೊತ್ತಾಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ. ಇನ್ನು ಬೆಂಗಳೂರಿನ ಪುಲಕೇಶಿ ನಗರದಲ್ಲಿ ಪರಿಸ್ಥಿತಿ ಹೇಗಿದೆ? ರಸ್ತೆಗಳು, ಮೂಲ ಸೌಕರ್ಯ ಅಲ್ಲಿ ವ್ಯವಸ್ಥಿತವಾಗಿದೆಯಾ? ಅಲ್ಲಿನೂ ಕೂಡ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದೆ. ಸೊ ಇಲ್ಲೂ ಏನು ಸಮಸ್ಯೆ ತಪ್ಪಿದಲ್ಲ. ಪುಲಕೇಶಿ ನಗರದಲ್ಲಿ ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲೂ ಪರಿಸ್ಥಿತಿ ಒಂದೇ ತರ ಇದೆ. ರಸ್ತೆಗಳು, ಮೂಲ ಸೌಕರ್ಯಗಳ ಪರಿಸ್ಥಿತಿ ಇಲ್ಲಿ ಆಮೆಗತಿಯಲ್ಲಿ ಸಾಗಿದೆ. ರಾಜಕಾಲುವೆಯ ಕಾಮಗಾರಿ. ಪುಲಕೇಶಿ ನಗರದಲ್ಲಿ ಮೂಲ ಸೌಲಭ್ಯಗಳಿಗೂ ತತ್ವಾರ ಇದೆ. ಒಂದು ಬೇಸಿಕ್ ಫೆಸಿಲಿಟಿಲಿ ಒಂದು ಕುಡಿಯೋ ನೀರು, ಆ ಭಾಗದಲ್ಲಿ ಕುಡಿಯೋ ನೀರಿಗೂ ಜನರು ಪರದಾಟ ಪಡಬೇಕು ಹಂಗಿದೆ. ಇನ್ನು ಪುಲಕೇಶಿ ನಗರದ ಪರಿಸ್ಥಿತಿ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನೋಡ, ಸಿಲಿಕಾನ್ ಸಿಟಿ, IT ಸಿಟಿ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂತ ರಾಜಧಾನಿ ಬೆಂಗಳೂರು ನಗರ ಈ ವರ್ಷ ಅತಿ ಹೆಚ್ಚು ತೆರಿಗೆ ಕಟ್ಟೋದ್ರಲ್ಲಿ 2ನೇ ಸ್ಥಾನ ಪಡೆದಿದೆ. ಆದ್ರೆ ಬೆಂಗಳೂರಿನ ಹಲವು ಕಾನ್ಸ್ಟಿಟ್ಯೂನ್ಸಿಗಳನ್ನ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ನಿಜವಾಗ್ಲೂ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇದಾವ ಅನ್ನುವಂಥ ಪ್ರಶ್ನೆಗೆ ಈಗ ನಾವು ವಾಸ್ತವವಾಗಿ ಯಾವ ರೀತಿಯಾಗಿ ರೋಡ್ಗಳಿದಾವೆ ಮತ್ತು ಎಂಥ ಕೆಲಸಗಳಾಗ್ತಿದಾವೆ ಅನ್ನೋದನ್ನ ನಾವು ಈಗ ಪುಲಕೇಶಿ ನಗರ, ಬೆಂಗಳೂರಿನಲ್ಲಿರುವಂಥ ಪುಲಕೇಶಿ ನಗರ ಕಾನ್ಸ್ಟಿಟ್ಯೂನ್ಸಿ ಬಂದಿದ್ದೀವಿ. ಇದರ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿ, ಕಾಂಗ್ರೆಸ್ ಶಾಸಕರು. ಈ ಬೆಂಗಳೂರಲ್ಲಿ ಸಾಕಷ್ಟು ಕಾನ್ಸ್ಟಿಟ್ಯೂನ್ಸಿಗಳಿದಾವೆ, ಆದರೆ ಈ ಕಾನ್ಸ್ಟಿಟ್ಯೂನ್ಸಿ ನಿಜವಾಗ್ಲೂ ಇದೆಯಾ ಇಲ್ಲೋ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಆಡಳಿತಾರೂಢ ಇರೋದು ಬಿಜೆಪಿ, ಆದ್ರೆ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿಯ MLA ಇರೋದು ಕಾಂಗ್ರೆಸ್. ಸೊ ಇದರಿಂದ ಅನುದಾನದ ವಿಚಾರದಲ್ಲೂ ತುಂಬಾ ಕಡಿಮೆ ಮತ್ತು ಮೂಲಭೂತ ಸೌಲಭ್ಯಗಳಿಂದವೆ ತುಂಬಾ ಅಂದ್ರೆ ತುಂಬಾ ಮರೀಚಿಕೆ ಆಗಿರೋದು. ಕಾಮಗಾರಿಗಳು ನಡೀತಾನೆ ಇದೆ, ವರ್ಷದುದ್ದಕ್ಕೂ ಕೂಡ ಕಾಮಗಾರಿಗಳು ನಡೀತಾನೆ ಇದಾವೆ. ಇಲ್ಲಿ ನೋಡಬಹುದು ಫ್ರೇಜರ್ ಟೌನ್ ಹೋಗುವಂತ ರಸ್ತೆಯಲ್ಲಿರುವಂತಹ ಪ್ರಮುಖವಾದಂತಹ ರಸ್ತೆ ಕಳೆದ 3 ತಿಂಗಳಿಂದ ಈ ರೀತಿಯಾದಂತಹ ಕಾಮಗಾರಿ ನಡೀತಾ ಇದೆ. ರಾಜಕಾಲುವೆ ಕಾಮಗಾರಿಗಳು ನಡಿಬೇಕು, ಆದ್ರೆ ಇನ್ ಟೈಮ್ ಅಲ್ಲಿ ಕಾಮಗಾರಿಗಳು ಆಗ್ತಾವ ಅನ್ನುವಂತ ಪ್ರಶ್ನೆಗೆ ನಿಜವಾಗ್ಲೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇಲ್ಲಿ ಎಲ್ಲಾ ವರ್ಗದ ಜನರು ಕೂಡ ಇದ್ದಾರೆ. IT ವರ್ಗದ ಜನರು 10% ಇದ್ರೆ ಇನ್ನೊಂದು 20% ಎಂಪ್ಲಾಯಿಗಳು, ಮಧ್ಯಮ ವರ್ಗದ ಎಂಪ್ಲಾಯಿಗಳು ಕೂಡ ಇಲ್ಲಿರೋದು. ಆದ್ರೆ ಬಹುತೇಕ ಅತಿ ಹೆಚ್ಚು ಇರೋದು ಸ್ಲಮ್ಗಳು, ಕೊಳಚೆ ಪ್ರದೇಶಗಳು ಅತಿ ಹೆಚ್ಚಾಗಿ ಪುಲಕೇಶಿ ನಗರ ವಿಧಾನಸಭೆಯಲ್ಲಿದ್ದಾವೆ. ಸಾಕಷ್ಟು ಸಮಸ್ಯೆಗಳಿರೋದು ಕಂಡು ಬರ್ತದೆ. ಬನ್ನಿ ಇಲ್ಲಿರುವಂತ ಸ್ಥಳೀಯರನ್ನ ಮಾತಾಡ್ಸೋಣ, ಅವರು ಏನ್ ಹೇಳ್ತಾರೆ. ಈ ಕಾನ್ಸ್ಟಿಟ್ಯೂನ್ಸಿ ನಿಜವಾಗ್ಲೂ ಬೆಂಗಳೂರಲ್ಲೇ ಇದೆಯಾ, ಹಾಗನ್ಸ್ತಿದ್ಯಾ ನಿಮಗೆ? ಸರ್, ಈಗ ಎಲ್ಲ ಕಡೆ ಸುತ್ತಮುತ್ತಲು ನೋಡಿದ್ರೆ ನಮಗೆ ನಾವು ಮರಿಬೇಕಾಗ್ತಾ ಇದೆ. ಇವತ್ತು ಈ ಬೆಂಗಳೂರು ಸಿಟಿಯಲ್ಲಿ ಈ ಕೊಳಚೆ ನಿವಾಸದಲ್ಲಿ ಈ ಒಂದು SC/ST ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಇನ್ನೂ ಇದೀವಾ ಈ ತರ ಒಂದು ಡೆವಲಪ್ಮೆಂಟ್ಸ್ ಇಲ್ದೇನೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಈಗ ಏನೇನ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ನೀವು ಬಯಸ್ತೀರಿ? ಏನೇನ್ ಡೆವಲಪ್ಮೆಂಟ್ ಆಗಿದೆ ಸರ್? ಇವತ್ತುವರೆಗೆ ಇಲ್ಲಿ ಡೆವಲಪ್ಮೆಂಟ್ಸ್ ಅಂದ್ರೆ ಅಷ್ಟಕ್ಕಷ್ಟಕ್ಕೆ ಅರ್ಧಕ್ಕೆ ನಿಲ್ತಾ ಇದೆ. ಅದಕ್ಕೆ ಕಾರಣ ಏನಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ನೀರಿನ ಸಮಸ್ಯೆ ಬಹಳಷ್ಟು ತೊಂದರೆ ಆಗ್ತದೆ. ಇಲ್ಲಿ ಸುತ್ತಮುತ್ತಲ ಇರೋದು ಎಲ್ಲ ತುಂಬಾ ತೀರಾ ಬಡ ಕುಟುಂಬದವರು ಇದ್ದಾರೆ, ಎಲ್ಲ ಕೊಳಚೆ ನಿವಾಸಿಗಳಿದ್ದಾರೆ. ಇಲ್ಲಿ ನೀವೇ ನೋಡಬಹುದು.
ಯಾವ ತರ ಇದೆ ಅಂತ ಈ ಒಂದು ಪರಿಸ್ಥಿತಿ ಅನ್ನೋದನ್ನ 1.69 lakh crore ತೆರಿಗೆನ ಕಟ್ತಾ ಇರೋದು, ಆದರೂ ಫೆಸಿಲಿಟಿ ಸಿಗ್ತಿದೆಯಾ? ಖಂಡಿತವಾಗಿ ರಾಜ್ಯದ ನಮ್ಮ ಭಾರತ ದೇಶದಲ್ಲೇ ನಂಬರ್ 2 ಸ್ಥಾನದಲ್ಲಿರೋದು ಬೆಂಗಳೂರು ಟ್ಯಾಕ್ಸ್ಗಳು ತಗೊಳಕ್ಕೆ. ಅಂದರೆ ಟ್ಯಾಕ್ಸ್ಗಳು ನಮ್ಮಿಂದ ಕದಿಯೋಕೆ ಮಾತ್ರ ಬೆಂಗಳೂರು ಸಿಟಿ ಬೇಕಾಗುತ್ತೆ. ಪ್ರಪಂಚದಾದ್ಯಂತ ಈಗ ಒಂದೊಂದು ಸೆಕೆಂಡ್ ಬೆಳೀತಾ ಇರೋ ಬೆಂಗಳೂರು ಸಿಟಿ ನಿಜಾಂಶ ಬಂದ್ಬಿಟ್ಟು ಹುಡುಕ್ ನೋಡಿದ್ರೇ ಗೊತ್ತಾಗೋದು. ಯಾಕಂದರೆ ಎಲ್ಲೋ ಕೂತು ಯಾರೋ ಸ್ಟೇಟ್ಮೆಂಟ್ ಕೊಟ್ಟರೆ ಯಾವುದು ನಡೆಯಲ್ಲ ಸರ್. ನಿಜಾಂಶ ಬಂದ್ಬಿಟ್ಟು ಕೊಲೆಚೇರಿ ಪ್ರದೇಶ ಯಾವ ರೀತಿ ಅಂದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಪುಲಿಕೇಶಿ ನಗರ ಸುಮಾರು 10 ಕಿಲೋಮೀಟರ್ ನಾಗವಾರದಿಂದ ಈ ರೋಡ್ವರೆಗೂ ಸಬ್ಸ್ಟಿಟ್ಯೂಟ್ ರೋಡ್ ಯಾವುದಿಲ್ಲ. ಒಂದು ಬಸ್ ರಿಪೇರ್ ಆದರೆ ಅಲ್ಲಿರೋ ಎಲ್ಲ ಪೇಷಂಟ್ ಆಗಲಿ ಆಫೀಸ್ ವರ್ಕ್ ಹೋಗೋರಾಗ್ಲಿ ಎಲ್ಲರೂ ಸ್ಟಕ್ ಆಗ್ತಾರೆ. ಇದು ಇನ್ನೂ ಡೆವಲಪ್ ಆಗ್ತಾ ಇದೆ. 50 ವರ್ಷದಿಂದ ಬ್ರಿಟಿಷ್ ಕಾಲದಲ್ಲಿ ಆಗಿರೋ ರೋಡ್ಗಳಿಂದ ಹಿಡ್ದಾಗ್ಲಿ ಇವತ್ತವರೆಗೂ ಅಸಲಲ್ಲಿ ನೋಡಿ ಕಸ ಗುಂಡಿ ಮೂಲಭೂತ ಸೌಕರ್ಯ ಅಂತೂ ನಮ್ಮ ಪುಲಿಕೇಶಿ ನಗರ ಕಾನ್ಸ್ಟಿಟ್ಯೂನ್ಸಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ಫಂಡ್ಸ್ಗಳು ರಿಲೀಸ್ ಮಾಡಬೇಕು ಸರ್. ದೊಡ್ಡ ಸಿಟಿ ಆಗಿದೆ ಇದು. ಬ್ಯಾಂಗ್ಳೂರು ಸಿಟಿಯಲ್ಲಿ ಪುಲಿಕೇಶಿ ನಗರ ಬಂದ್ಬಿಟ್ಟು ಅಷ್ಟು ತುಂಬಾ ಹಳೇ ಪುರಾತನ ಕಾಲದಿಂದ ಬಂದಿರೋದು ಇದು. ಈಗ ಎಕ್ಸಾಂಪಲ್ ನೀವು ತಗೊಂಡ್ರೆ ಇಂದಿರಾನಗರ್, ಜಯನಗರ್ ಇಂಥ ಹೈಫೈ ಸಿಟಿಗಳು ಮಾತ್ರ ತೋರಿಸ್ತಾರೆ ನಿಮ್ಮ ಕಣ್ಣಿಗೆ. ಈ ತರ ಬಡ ಕುಟುಂಬಗಳು ಕೊಳಚೇರಿಗಳಿರೋ ಪ್ರದೇಶ ಅಂದ್ರೆ ಹೆಸರುವಾಸಿ ಆಗಿರೋದು ಪುಲಿಕೇಶಿ ನಗರ. ಈ ಪುಲಿಕೇಶಿ ನಗರ ನಿಜಾಂಶ ಸುದ್ದಿ ಅಂತ ನೀವು ಬಂದು ಗಲ್ಲಿಯಲ್ಲಿ ಹುಡುಕಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದರ ತೊಂದರೆ ಏನಿದೆ ಅಂತ. ಪ್ರತಿಯೊಬ್ಬರು ತುಂಬಾ ದಿನನಿತ್ಯ ತುಂಬಾ ಕಷ್ಟಕರವಾದ ಜೀವನ ನಡೆಸ್ತಾರೆ. ತಾರತಮ್ಯ ಆಗ್ತಾ ಇದೆಯಾ? ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಫಂಡ್ ಬರ್ತಾ ಇದೆ, ಬಟ್ ಇಲ್ಲಿ ಫಂಡ್ ಬರ್ತಾ ಇಲ್ಲ, ಬಂದ್ರು ಕಾಮಗಾರಿಗಳು ಆಮೆಗತಿಯಲ್ಲಿ ಆಗ್ತಾ ಇದೆಯಾ? ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಎಲ್ರಿಗೂ ಗೊತ್ತಿರೋ ವಿಷಯನೇ. ಈಗ ಯಾಕಂದ್ರೆ ರೂಲಿಂಗ್ ಪಾರ್ಟಿ ಒಂದ್ ಕಡೆ ಇರುತ್ತೆ, ಆಪೋನೆಂಟ್ ಪಾರ್ಟಿಗಳು ಒಂಥರ ಇರುತ್ತೆ. ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಕ್ಕೆ ಅನುದಾನ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ಎಷ್ಟೇ ಸಂಬಂಧಪಟ್ಟವರು ಇದಕ್ಕೆ ಎಷ್ಟೇ ಹೋರಾಟ ಮಾಡಿದ್ರು ನಮಗೆ ಫಲಿತಾಂಶ ಸಿಗ್ತಾ ಇಲ್ಲ. ನಮಗೆ ಮುಂದೆ ನಿಂತು ನಾವು ಹೋರಾಟ ಮಾಡಬೇಕಾಗುತ್ತೆ. ಸೊ ಇದು ಸ್ಥಳೀಯರ ಮಾತು. ತೆರಿಗೆ ಮಾತ್ರ ಅತ್ಯದ್ಭುತವಾಗಿ ದೇಶದಲ್ಲಿ ಎರಡನೇ ಪ್ರಮುಖ ನಗರ ಅನ್ನೋ ರೀತಿಯಾಗಿ ತೆರಿಗೆಯನ್ನು ಹೆಚ್ಚು ಕಟ್ತೀವಿ. ಆದರೆ ಅದಕ್ಕೆ ತಕ್ಕನಾಗಿ ಒಂದು 25% ಆದ್ರೂ ಇನ್ಫ್ರಾಸ್ಟ್ರಕ್ಚರ್ ಕೊಡದೇ ಇದ್ರೆ ಹೇಗೆ ಅನ್ನುವಂಥದ್ದು ಜನರ ಪ್ರಶ್ನೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯ ವಿಷಯವಾಗಿ ಉದ್ಯಮಿಗಳು ಗರಂ ಆದ್ರು, ಜನಸಾಮಾನ್ಯರ ಆಕ್ರೋಶದ ಮಾತುಗಳನ್ನು ಕೇಳಿದ್ರಿ. ಇನ್ನು ನ್ಯೂಸ್ 18 ಕನ್ನಡ ನಿರಂತರವಾಗಿ ಈ ಬಗ್ಗೆ ಅಭಿಯಾನವನ್ನ ಮಾಡ್ತಾ ಇದೆ. ಇದಕ್ಕೆ ಸರ್ಕಾರದ ಉತ್ತರ ಏನು ತೋರಿಸ್ತೀವಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ, ಮಳೆ ಹೆಚ್ಚಾಗಿದ್ರಿಂದ ಸಮಸ್ಯೆ ಆಗಿದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಸಚಿವ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಒಪ್ಕೊಳ್ಳೋದಕ್ಕಂತೂ ಯಾರು ತಯಾರಿಲ್ಲ. ಮಳೆಗಾಲ ಬಂದ್ರೆ ಮಳೆ ಬರ್ತಿದೆ, ಈಗೇನು ಅಭಿವೃದ್ಧಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗೇನು ಮಳೆಗಾಲ ಅಲ್ಲ, ಮಾಡ್ಬೋದಲ್ಲ. ಮಳೆ ಬಂದಿತ್ತಲ್ಲ ಹೆಚ್ಚಾಗಿ, ಹಂಗಾಗಿ ಸಮಸ್ಯೆ ಆಗಿದೆ ಅಂತ ಈಗಲೂ ಅದೇ ಕಥೆನೇ ಹೇಳ್ತಾ ಇದ್ದಾರೆ. ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಬಾಯಲ್ಲಿ. ಬೆಂಗಳೂರು ದಿನೇ ದಿನೇ ಬೆಳೀತಿರೋ ನಗರ, ಬೇರೆ ಬೇರೆ ಇಲಾಖೆಗಳ ಕಾಮಗಾರಿಗಳಿಂದ ಸಮಸ್ಯೆ ಆಗ್ತಿದೆ ಅಂತ ಸೋಮಣ್ಣ ಹೇಳಿದ್ದಾರೆ. ಟೋಟಲ್ ಆಗಿ ಬೆಂಗಳೂರು ಬಹಳ ವೇಗವಾಗಿ ಬೆಳೀತಕ್ಕಂತ ಒಂದು ಪ್ರದೇಶ, ನಗರ. ಇದು ಅಭಿವೃದ್ಧಿನೇ ಒಂದು ಸವಾಲು. ಬೆಂಗಳೂರು ನಗರದಲ್ಲಿ 27 ಜನ MLAಗಳಿದ್ದೀವಿ, ಎಲ್ಲಾ ಪಾರ್ಟಿಯವರು ಇದ್ದೀವಿ. ನಮ್ ಜವಾಬ್ದಾರಿನೂ ಇದೆ ಅಲ್ವಾ? ಅಧಿಕಾರಿಗಳು ನನ್ನ ಕ್ಷೇತ್ರಕ್ಕೆ ಬನ್ನಿ, ನೀವು ನೋಡಿ, ಎಲ್ಲವೂ ಅಧಿಕಾರಿಗಳ ಮೇಲೆನೆ ಪೂರ್ತಿ ಮಾಡ್ತಾರೆ ಅನ್ನೋದು ನಾನಂತೂ ನಂಬೋ. ಯಾಕಂದ್ರೆ ನನಗೂ 40 ವರ್ಷಕ್ಕೂ ಮೇಲ್ಪಟ್ಟಾಯ್ತು. ನಾನು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಎಂಟ್ರಿ ಆಗಿ ಅಲ್ಲಿಂದ ಇಲ್ಲಿವರೆಗೂ ಇದ್ದೀನಿ. ಹಂತ ಹಂತವಾಗಿ ಮುಖ್ಯಮಂತ್ರಿಗಳು ತುಂಬಾ ಆದ್ಯತೆವಾಗಿ ಅದಕ್ಕೆ ಎಷ್ಟು ಮಟ್ಟಿಗೆ ಶಕ್ತಿ ತುಂಬಬೇಕೋ ತುಂಬಿದ್ದಾರೆ. ಅದಕ್ಕೆ ಏನೇನ್ ಬೇಕೋ ಮಾಡ್ತಾನು ಇದ್ದೀವಿ. ಅಂದ್ರೆ ಅವ್ರದ್ದು ಏನು ತಪ್ಪಿಲ್ಲ ಅಂತ ಹೇಳ್ತಿದ್ರಿ ಈಗ? ಮುಖ್ಯಮಂತ್ರಿಗಳು ತಪ್ಪು ಅಂತ ನಾನು ಯಾರು ತಪ್ಪು ಅಧಿಕಾರಿಗಳ ವಿಚಾರ. ಅಧಿಕಾರಿಗಳು ಕೂಡ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡುವಾಗ ಯಾರ್ಯಾರು ಯಾವ್ಯಾವ ಜವಾಬ್ದಾರಿ ಇದೆಯೋ ಅವ್ರವ್ರ ಜವಾಬ್ದಾರಿ ಅವ್ರು ನಿರ್ವಹಣೆ ಮಾಡ್ಬೇಕಾಯ್ತದೆ. ಇನ್ನು ಬೆಂಗಳೂರು ಅಭಿವೃದ್ಧಿಗೆ ಸಿಎಂ ಆದ್ಯತೆ ಕೊಟ್ಟಿದ್ದಾರೆ. ಬೆಂಗಳೂರು ರಸ್ತೆಗಳನ್ನ ಸರಿಪಡಿಸೋದಕ್ಕೆ ಟೆಂಡರ್ ಕರೆದಿದ್ದಾರೆ ಅಂತ ನ್ಯೂಸ್ 18ಗೆ ಸಚಿವ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಈ ಬಗ್ಗೆ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಇಲಾಖೆಗಳ ಕಾಮಗಾರಿಗಳಿಂದ ಸಮಸ್ಯೆ ಆಗಿದೆ ಅಂತ ಮುನಿರತ್ನ ಹೇಳಿದ್ದಾರೆ. ಟೋಟಲ್ ಆಗಿ ಬೆಂಗಳೂರು ಬಹಳ ವೇಗವಾಗಿ ಬೆಳೀತಕ್ಕಂತ ಒಂದು ಪ್ರದೇಶ, ನಗರ. ಇದು ಅಭಿವೃದ್ಧಿನೇ ಒಂದು ಸವಾಲು. ಈಗ ಶಾಶ್ವತವಾದ ಪರಿಹಾರ ಮಾಡಬೇಕು ಅಂತ ಹೇಳೇನೆ ಈಗಾಗಲೇ ನಾವು ವೈಟ್ ಟಾಪಿಂಗ್ ಗೆ ಬಹಳಷ್ಟು ಪ್ರಿಫರೆನ್ಸ್ಗಳು ಕೊಡ್ತಾ ಇದೀವಿ. ಮತ್ತೆ ಈ ಸಾರಿ ಮಳೆ ಒಂದು ಅನಾಹುತಗಳಾದಾಗ್ಲೂ ಸಹ ನಾವು
ನಮ್ಮ ಮುಖ್ಯಮಂತ್ರಿಗಳು ಸ್ಥಳ ಪರಿಶೀಲನೆ ಮಾಡಿ ಸುಮಾರು 1500 ಕೋಟಿಗಳು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡಕ್ಕೂ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಈ ಬಾರಿ ಆದಂತ ಮಳೆ, ಅತಿ ಹೆಚ್ಚು ಮಳೆಯಿಂದ ಸುಮಾರು ಬೆಂಗಳೂರು ನಗರದಲ್ಲಿ ಏನೇ ರಸ್ತೆಗಳಿದ್ರು ಎಲ್ಲ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸುಮಾರು 6000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ.